ಹೆಲೋ ಮಕ್ಕಳೇ, ನಮಸ್ಕಾರ. ನಿಮ್ಮೆಲ್ಲರಿಗೂ PU ಸೆಟ್ ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಸ್ಟಾಟಿಸ್ಟಿಕ್ಸ್ ಲೆಕ್ಚರರ್ ಕುಮಾರ್. ಮಕ್ಕಳೇ, ಈಗ ನಮ್ಮ ಸೆಕೆಂಡ್ PUCಯ ಲಾಸ್ಟ್ ಚಾಪ್ಟರ್ ಆಪರೇಷನ್ ರಿಸರ್ಚ್ ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ಪ್ರೀವಿಯಸ್ಲಿ ನಾವು 3 ಸಬ್ ಯೂನಿಟ್ಸ್ನ ಮುಗಿಸಿದ್ವಿ. ಯಾವುದೆಲ್ಲ? ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್, ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಮತ್ತು ಗೇಮ್ ಥಿಯರಿ. ಅದನ್ನೆಲ್ಲ ನೀವು ನೋಡಿ ಸರಿಯಾಗಿ ಅರ್ಥ ಮಾಡ್ಕೊಂಡಿರೋ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮಕ್ಕಳೇ, ಇವತ್ತು ನಾವು ಒನ್ ಮೋರ್ ಸಿಂಪಲ್ ಚಾಪ್ಟರ್ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದ್ಯಾವುದು ಅಂದರೆ ರೀಪ್ಲೇಸ್ಮೆಂಟ್ ಥಿಯರಿ. ಮಕ್ಕಳೇ, ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ದ ಟರ್ಮ್ ರೀಪ್ಲೇಸ್ಮೆಂಟ್? ಮಕ್ಕಳೇ, ರೀಪ್ಲೇಸ್ಮೆಂಟ್ ಅಂತ ಬಂದರೆ ನಿಮ್ಮ ತಲೆಗೆ ಏನು ಬರ್ತದೆ? ಕಮೆಂಟ್ ಮಾಡಿ ತಿಳಿಸಿ ನೋಡುವ. ಲೆಟ್ ಮಿ ಹ್ಯಾವ್ ಎ ಲುಕ್. ಓಕೆ, ಈಗ ಒನ್ ಥಿಂಗ್, ಯಾರು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದಲ್ಲಿ ಮಕ್ಕಳೇ, ನನ್ನ ಪ್ರೀವಿಯಸ್ ಚಾಪ್ಟರ್ ಏನಿದೆ ಆಪರೇಷನ್ ರಿಸರ್ಚ್ನ ಇಂಟ್ರೊಡಕ್ಷನ್ ಕೊಟ್ಟಾಗ ವಿತ್ ಚಾಪ್ಟರ್ LPP, ಅಲ್ಲೇ ಇದರ ಮಾರ್ಕ್ಸ್ ಅಲೋಕೇಶನ್ ಎಲ್ಲವನ್ನು ನಾನು ಹೇಳಿನಿ. ಪ್ರತಿಯೊಂದು ಇದು ಸಬ್ಜೆಕ್ಟ್ ವೈಸ್ ಅಥವಾ ಸಬ್ಜೆಕ್ಟ್ ಅಂತ ಏನಿ ಸ್ಮಾಲ್ ಯೂನಿಟ್ ವೈಸ್ ನಮಗೆ ಸರಿಯಾದ ಬ್ಲೂ ಪ್ರಿಂಟ್ ಇಲ್ಲ. ಸೊ ಆಪರೇಷನ್ ರಿಸರ್ಚಲ್ಲಿ ಈ ಎಂಟೈರ್ 5 ಸಬ್ ಯೂನಿಟ್ಸ್ಗೆ ಏನು ಬ್ಲೂ ಪ್ರಿಂಟ್ ಇದೆ ಅಲ್ಲಿ ಡಿಸ್ಕಸ್ ಮಾಡೀನಿ. ಅಲ್ಲೊಮ್ಮೆ ಹೋಗಿ ನೋಡಿ. ಓಕೆ, ಒನ್ ಥಿಂಗ್, ಮತ್ತು ಈ ಚಾಪ್ಟ್ರಿಂದ ಕೂಡ 1 ಮಾರ್ಕ್ ಆಗಲಿ 2 ಮಾರ್ಕ್ ಆಗಲಿ ಮತ್ತು 5 ಮಾರ್ಕ್ ಕ್ವಶನ್ ಬರುವ ಸಾಧ್ಯತೆ ತುಂಬಾ ಜಾಸ್ತಿ ಇದೆ. ಆ್ಯಂಡ್ ಇಟ್ಸ್ ವೆರಿ ವೆರಿ ಈಸಿ ಮಕ್ಕಳೇ. ಸೊ ಈ ಚಾಪ್ಟರ್ನ ಸ್ಟಾರ್ಟ್ ಮಾಡುವ. ಫೈನ್. ಓಕೆ, ಬಿಫೋರ್ ಸ್ಟಾರ್ಟಿಂಗ್ ಮಕ್ಕಳೇ, ಡೆಫಿನೇಷನ್ ಹೇಳೋಕ್ಕಿಂತ ಮುಂಚೆ ಇಲ್ಲಿ ರೀಪ್ಲೇಸ್ಮೆಂಟ್ ಅಂತ ಬಂದಾಗ ಈಗ ಮಕ್ಕಳೇ ಒಂದು ಜಸ್ಟ್ ಸಿನಾರಿಯೋ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಬೈಕ್ ತೊಗೊಂಡೆ. ಓಕೆ, ಆ ಬೈಕ್ನ ತೊಗೊಂಡು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಓವರ್ ಮೆನಿ ಇಯರ್ಸ್. ಈಗ ಇನಿಷಿಯಲಿ ಆ ಬೈಕ್ನ ಎಫಿಷಿಯನ್ಸಿ ಏನಿತ್ತು ಫಸ್ಟ್ ಇಯರಲ್ಲಿ, ಸೆಕೆಂಡ್ ಇಯರ್ ಕೂಡ ಒಂದು ಮಟ್ಟಿಗೆ ಆಲ್ಮೋಸ್ಟ್ ಅಷ್ಟೇ ಎಫಿಷಿಯೆಂಟಾಗಿ ವರ್ಕ್ ಮಾಡ್ಬೋದು ಆ ಮಷೀನು, ಆ ವೆಹಿಕಲ್ಲು. ಆ್ಯಸ್ ಅ ಟೈಮ್ ಗೋಸ್ ಆನ್ ಮಕ್ಕಳೇ, 3rd ಇಯರ್ 4th ಇಯರ್ 5th ಇಯರ್ ಈ ರೀತಿ ಟೈಮ್ ಆಗ್ತಾ ಹೋದಂಗೆ ಏನಾಗುತ್ತೆ, ಏಜ್ ಆಗ್ತಾ ಹೋದಂಗೆ ಆ ಮಷೀನ್ನ ಪರ್ಫಾರ್ಮೆನ್ಸ್ ಕೂಡ ಸ್ವಲ್ಪ ಲೋ ಆಗ್ತಾ ಬಂದಿರುತ್ತೆ. ಮತ್ತೊಂದು, ಅದರ ಮೇಂಟೆನೆನ್ಸ್ ಕಾಸ್ಟ್ ಕೂಡ ಸ್ವಲ್ಪ ಜಾಸ್ತಿ ಆಗ್ತಾ ಬರ್ತಿರುತ್ತೆ. ಕರೆಕ್ಟಾ? ಇನಿಷಿಯಲಿ ವೆಹಿಕಲ್ ಹೊಸದಾಗಿದ್ದಾಗ ಅದರ ಮೇಂಟೆನೆನ್ಸ್ ಖರ್ಚು ತುಂಬಾ ಕಡಿಮೆ ಇರುತ್ತೆ. 1 ವರ್ಷ 2 ವರ್ಷ 3 ವರ್ಷ ಆಗ್ತಿದ್ದಂಗೆ ಇಯರ್ ಬೈ ಇಯರ್ ವಸ್ತು ಅಥವಾ ಮಷಿನ್ ಏನಿದೆ ಅದು ಹಳೇದಾಗ್ತಿದ್ದಂಗೆ ಅದರ ಮೇಂಟೆನೆನ್ಸ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ನಮ್ಮ ರೀಪ್ಲೇಸ್ಮೆಂಟ್ ಥಿಯರಿ ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ಯಾವ ಟೈಮಿಗೆ ಆ ಮಷೀನನ್ನು ನಾವು ರೀಪ್ಲೇಸ್ ಮಾಡಬೇಕು ಅದನ್ನು ಡಿಸೈಡ್ ಮಾಡ್ತಾ ಇರುವಂಥದ್ದೇ, ಆ ಥಿಯರಿ ಕೊಡುವಂಥದ್ದೇ ರೀಪ್ಲೇಸ್ಮೆಂಟ್ ಥಿಯರಿ. ಆ ಡಿಸಿಷನ್ ಮೇಕಿಂಗ್ ಹೆಲ್ಪ್ ಮಾಡ್ತಾ ಇರುವಂಥ ಕಾನ್ಸೆಪ್ಟ್ ಏನೀಗ ನಾವು ಕಲಿತಾ ಇರುವಂಥದ್ದು ರೀಪ್ಲೇಸ್ಮೆಂಟ್ ಥಿಯರಿ. ಸಿಂಪಲ್ಲ ಮಕ್ಕಳೇ? ಸೊ ಹಾಗಾದರೆ ಡೆಫಿನೇಷನ್ ನೋಡುವ ನೋಡಿ. ಸೊ ರೀಪ್ಲೇಸ್ಮೆಂಟ್ ಥಿಯರಿ ಏನು ಹೇಳ್ತಾ ಇದೆ? Replacement theory, it deals with the problem of deciding the age. ಓಕೆ, ನಮಗೆ ಯಾವ ಒಂದು ಪ್ರಾಬ್ಲಮ್ ಇದೆ, ಏನು ನಾವು ಅದಕ್ಕೆ ಡಿಸೈಡಿಂಗ್ ದ ಏಜ್ ಅಟ್ ವಿಚ್ ದ ಐಟಮ್ ಡಿಟೀರಿಯೇಟ್ಸ್ ವಿತ್ ಟೈಮ್. ಎಸ್, ಡಿಟೀರಿಯೇಟ್ಸ್ ಅಂದರೆ ಟೈಮ್ ಆಗ್ತಾ ಹೋದಂಗೆ ಆ ವಸ್ತು ಹಳೇದಾಗ್ತಾ ಹೋದಂಗೆ ಅದರ ಪರ್ಫಾರ್ಮೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಕರೆಕ್ಟಾ? ಸೊ ಯಾವ ಏಜಲ್ಲಿ ಅದು ಡಿಟೀರಿಯೇಟ್ ಆಗ್ತಿದೆ ವಿತ್ ಟೈಮ್, ದಟ್ ಹ್ಯಾಸ್ ಟು ಬಿ ರೀಪ್ಲೇಸ್ಡ್ ಬೈ ದ ನ್ಯೂ ಒನ್. ಓಕೆ, ಆ ಮಷೀನನ್ನು ವೆಹಿಕಲನ್ನು ಹೊಸ ಮಷೀನೊಟ್ಟಿಗೆ ರೀಪ್ಲೇಸ್ ಮಾಡಲಿಕ್ಕೆ ಸೂಕ್ತವಾದ ಏಜ್ ಯಾವುದು, ಇದನ್ನು ಡಿಸೈಡ್ ಮಾಡುವಂಥದ್ದು ಒನ್ ಆಫ್ ದ ಟೆಕ್ನಿಕ್ ಏನು ಅಂದರೆ ರೀಪ್ಲೇಸ್ಮೆಂಟ್ ಥಿಯರಿ. ಮಕ್ಕಳೇ, ಸಿಂಪಲ್ಲ? ಎನಿ ಡೌಟ್ ಹಿಯರ್? ಓಕೆ, ಈಗ ರೀಪ್ಲೇಸ್ಮೆಂಟ್ ಥಿಯರಿ ಅಂದರೆ ಏನು ಅಂತ ಅರ್ಥ ಆಯಿತು. ವಾಟ್ ಈಸ್ ದ ನೆಸೆಸಿಟಿ ಆಫ್ ದ ರೀಪ್ಲೇಸ್ಮೆಂಟ್ ಅಂತ ನೋಡೋದಾದ್ರೆ, ದಟ್ಸ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ಮಕ್ಕಳೇ. ವಾಟ್ ಈಸ್ ದ ನೀಡ್ ಫಾರ್ ದ ರೀಪ್ಲೇಸ್ಮೆಂಟ್? ಈ ರೀಪ್ಲೇಸ್ಮೆಂಟ್ ಅನ್ನೋದು ಯಾಕೆ ಅವಶ್ಯಕತೆ ಇದೆ? ಮಕ್ಕಳೇ, ನಿಮ್ಮ ತಲೆಗೆ ಏನಾದ್ರು ಐಡಿಯಾಸ್ ಬರ್ತಾ ಇದೆಯಾ? ವಾಟ್ ಈಸ್ ದ ನೆಸೆಸಿಟಿ ಆಫ್ ದ ರೀಪ್ಲೇಸ್ಮೆಂಟ್? ಈಗ ಒಂದು ಮಷೀನ್ ಅಥವಾ ವೆಹಿಕಲ್ ಅಂತಲೇ ಹೇಳೋದ್ನಲ್ವಾ, ಅದನ್ನು ಆಬ್ವಿಯಸ್ಲಿ ಓವರ್ ದ ಪೀರಿಯಡ್ ಆಫ್ ಟೈಮ್ ಪ್ರತಿಯೊಬ್ಬರು ನಾವು ಅದನ್ನು ರೀಪ್ಲೇಸ್ ಮಾಡ್ತೀವಿ. ರೀಪ್ಲೇಸ್ಮೆಂಟ್ ಮಾಡಲಿಕ್ಕೆ ಹಲವಾರು ಕಾರಣಗಳು ಏನಿರಬಹುದು? ನಿಮ್ಗೇನು ತಲೆಗೆ ಇನ್ಫಾರ್ಮೇಷನ್ ಬರ್ತಾಯಿದೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಮಕ್ಕಳೇ? ಫೈನ್. ಈಗ ಕೆಲವೊಂದು ಸಿಚುವೇಶನ್ಸ್ ನಾವು ಡಿಸ್ಕಸ್ ಮಾಡೋದಾದರೆ, ಮೊದಲನೇದು, ದ ಐಟಮ್ ಹ್ಯಾಸ್ ಬಿಕಮ್ ಇನ್ಎಫಿಷಿಯಂಟ್ ವಿತ್ ದ ಪಾಸೇಜ್ ಆಫ್ ಟೈಮ್. ಅಂದರೆ ಟೈಮ್ ಆಗ್ತಾ ಹೋದಂಗೆ ಓವರ್ ದ ಮೆನಿ ಇಯರ್ಸ್ ಆ ಮಷೀನ್ ಅನ್ನೋದೇನಾಗಿದೆ ಅಥವಾ ಐಟಮ್ ಅನ್ನೋದೇನಾಗಿದೆ ಇನ್ಎಫಿಷಿಯೆಂಟ್ ಆಗಿದೆ. ಅಂದರೆ ಇನಿಷಿಯಲ್ ಡೇಸಲ್ಲಿ ಎಷ್ಟು ಎಫಿಷಿಯೆಂಟಾಗಿ ಆ ಮಷೀನ್ ಕೆಲಸ ಮಾಡ್ತಿತ್ತೋ ಅಷ್ಟು ಎಫಿಷಿಯೆಂಟಾಗಿ ಈಗ ಕೆಲಸ ಮಾಡ್ತಾ ಇಲ್ಲ. ಮೊದಲನೇ ಕಾರಣ. ಎರಡನೇದು, the item requires more cost for its maintenance as the age increases. Yes,
ಮತ್ತೊಂದೇನು ಮಕ್ಕಳೇ, ವಯಸ್ಸು ಆಗ್ತಾ ಹೋದಂಗೆ ಆ ಮಷೀನಿಗೆ ಅದರ ಮೇಂಟೆನೆನ್ಸ್ ಕಾಸ್ಟ್, ಅದನ್ನು ಮೇಂಟೈನ್ ಮಾಡಲಿಕ್ಕೆ ವರ್ಕಿಂಗ್ ಕಂಡೀಷನಲ್ಲಿ ಇಡಲಿಕ್ಕೆ ಏನು ಕಾಸ್ಟ್ ಖರ್ಚು ಮಾಡ್ತೀವಲ್ವ, ಅದಕ್ಕೆ ನಾವು ಮೇಂಟೆನೆನ್ಸ್ ಕಾಸ್ಟ್ ಅಂತ ಹೇಳ್ತೀವಿ. ಅದೇನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ ಆ್ಯಸ್ ಅ ಟೈಮ್ ಗೋಸ್ ಆನ್. ಮತ್ತೊಂದು ನಾವು ನೋಡೋದಾದರೆ, ಕೆಲವೊಂದು ಐಟಮ್ಸ್ ಯಾವ ರೀತಿ ಇರುತ್ತೆ, ಇಟ್ ಡಸ್ ನಾಟ್ ಡಿಟೋರಿಯೇಟ್ ವಿತ್ ಟೈಮ್ ಬಟ್ ಸಡನ್ಲಿ ಫೇಲ್ಸ್. ಫಾರ್ ಎಕ್ಸಾಂಪಲ್ ಮಕ್ಕಳೇ, ಎಲೆಕ್ಟ್ರಿಕ್ ಬಲ್ಬ್ ತೊಗೊಳ್ಳಿ, ಏನಾಗುತ್ತೆ, ಇನಿಷಿಯಲ್ ಫ್ಯೂ ಇಯರ್ಸ್ ಅಂತ ತೊಗೊಳ್ಳಿ, ಅದು 1 ಇಯರ್ ಅದು ಬಾಳಿಕೆ ಬರುತ್ತೆ ಅಂತ ಇಫ್ ನಾವು ಅಸ್ಯೂಮ್ ಮಾಡೋದಾದರೆ, 1 ವರ್ಷದವರೆಗೂ ಅದಕ್ಕೇನು ತೊಂದರೆ ಬರೋಲ್ಲ. ಸಡನ್ನಾಗಿ ಅದು ಆಫ್ ಆಗೋಗುತ್ತೆ, ವರ್ಕ್ ಆಗೋದಿಲ್ಲ. ಕರೆಕ್ಟಾ? ಸೊ ಐಟಮ್ ಏನಾಗ್ತಾ ಇರುತ್ತೆ, ಪರ್ಫಾರ್ಮೆನ್ಸ್ ಥ್ರೂಔಟ್ ಕರೆಕ್ಟಾಗೇ ಇರುತ್ತೆ, ಆದರೆ ಆಫ್ಟರ್ ಸಮ್ ಪೀರಿಯಡ್ ಆಫ್ ಟೈಮ್ ಅದು ಫೇಲ್ ಆಗಿ ಹೋಗುತ್ತೆ. ರೇಡಿಯೋ ಟ್ಯೂಬ್ಸ್ ಆಗಿರ್ಬೋದು, ಎಲೆಕ್ಟ್ರಿಕ್ ಬಲ್ಬ್ಸ್ ಆಗಿರ್ಬೋದು, ಈ ರೀತಿ ವರ್ಕ್ ಆಗ್ತಾರೆ ಅಲ್ವಾ ಮಕ್ಕಳೇ. ಸೊ ಆ ಟೈಮಲ್ಲಿ ರೀಪ್ಲೇಸ್ಮೆಂಟ್ನ ಅವಶ್ಯಕತೆ ತುಂಬಾ ಇದೆ. ಒಂದು ಅದಾದಮೇಲೆ, ಎ ಬೆಟರ್ ಆರ್ ಮೋರ್ ಎಫಿಷಿಯಂಟ್ ಡಿಸೈನ್ ಆಫ್ ದ ಮೆಷಿನ್ ಆರ್ ಎಕ್ವಿಪ್ಮೆಂಟ್ ಹ್ಯಾಸ್ ಬಿಕಮ್ ಅವೈಲೇಬಲ್ ಇನ್ ದ ಮಾರ್ಕೆಟ್. ಎಸ್, ಟೆಕ್ನಾಲಜಿ ಪ್ರತಿಯೊಂದು ಯಾವ ಲೆವೆಲ್ಗೆ ಇಂಪ್ರೂವ್ ಆಗ್ತಾ ಇದೆ ನಮ್ಮ ಮಕ್ಕಳೇ. ಇವತ್ತು ಬಂದಿರುವಂಥ ಬೈಕೆ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ 1-2 ವರ್ಷ ಬಿಟ್ಟಾಗ ಇನ್ನೂ ಹೊಸ ಫೀಚರ್ಸ್ ಆ್ಯಡ್ ಮಾಡ್ತಾ ಹೋಗಿರ್ತಾರೆ ಅದಕ್ಕೆ ಅಲ್ವಾ. ಇಂಜಿನ್ನ ರಿಫೈನ್ ಮಾಡಿರ್ಬೋದು, ಅದಕ್ಕೆ ಬ್ಲೂಟೂತ್ ಕೊಡ್ಬೋದಾಗಿರ್ಬೋದು, ಕರೆಕ್ಟ್ ಬ್ಲೂಟೂತ್ ಚಾರ್ಜಿಂಗ್ ಇರುತ್ತೆ, ಬ್ಲೂಟೂತ್ ಕನೆಕ್ಟಿವಿಟಿ USB ಚಾರ್ಜಿಂಗ್ ಪೋರ್ಟ್ ಕೊಟ್ಟಿರ್ತಾರೆ. ಇನ್ನು ಹಲವಾರು ಫೀಚರ್ಸ್ನ ಒಂದು ಬೈಕಿಗೆ ಎನ್ಹ್ಯಾನ್ಸ್ ಮಾಡ್ತಾ ಹೋಗಿರ್ತಾರೆ ಆ್ಯಸ್ ಕಂಪೇರ್ಡ್ ಟು ದ ಲಾಸ್ಟ್ 2 ಇಯರ್ಸ್. ಮಾರ್ಕೆಟಲ್ಲಿ ಹೊಸ ಪ್ರಾಡಕ್ಟ್ ಬಂದಾಗ ವಿತ್ ಮೋರ್ ಫೀಚರ್ಸ್ ಹಳೆಯದನ್ನು ಯಾರೂ ನೋಡೋದಿಲ್ಲ. ಕರೆಕ್ಟಾ? ಆ ಟೈಮಲ್ಲಿ ರೀಪ್ಲೇಸ್ಮೆಂಟ್ನ ಅವಶ್ಯಕತೆ ಬರುತ್ತೆ. ಸೊ ದೀಸ್ ಆರ್ ಸಮ್ ಆಫ್ ದ ರೀಸನ್ಸ್ ವೈ ದೇರ್ ಇಸ್ ಎ ನೀಡ್ ಫಾರ್ ದ ರೀಪ್ಲೇಸ್ಮೆಂಟ್. ಅರ್ಥ ಆಯ್ತಲ್ವ ಮಕ್ಕಳೇ? ಒಂದು, ಏಜ್ ಆಗ್ತಾ ಹೋದಂಗೆ ಮಷೀನ್ ಇನ್ಎಫಿಷಿಯೆಂಟಾಗಿ ಕೆಲಸ ಮಾಡುತ್ತೆ. ಎರಡನೇದು, ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಏಜ್ ಆಗ್ತಾ ಹೋದಂಗೆ. ಮೂರನೇದು, ಕೆಲವೊಂದು ಸಿಚುವೇಶನ್ಸ್ ಬರುತ್ತೆ, ಇಟ್ ಡಸ್ ನಾಟ್ ಡಿಟೋರಿಯೇಟ್ ವಿತ್ ಟೈಮ್, ಆದರೆ ಸಡನ್ನಾಗಿ ಫೇಲ್ ಆಗುತ್ತೆ. ಉದಾಹರಣೆಗೆ ಎಲೆಕ್ಟ್ರಿಕ್ ಬಲ್ಬ್ಸ್ ಆಗಿರ್ಬೋದು. ಮತ್ತೊಂದು, ಟೈಮ್ ಟು ಟೈಮ್ ಮಾರ್ಕೆಟಲ್ಲಿ ಹೊಸ ಟೆಕ್ನಾಲಜಿ ಮೂಲಕ ಹೊಸ ಮಷಿನ್ಸ್ ಬರ್ತಾ ಇರುತ್ತೆ ವಿಚ್ ವುಡ್ ವರ್ಕ್ ಸ್ಟಿಲ್ ಬೆಟರ್ ಆ್ಯಂಡ್ ಎಫಿಷಿಯೆಂಟ್ ದೆನ್ ದ ಓಲ್ಡರ್ ಒನ್. ಹಾಗಾಗಿ ರೀಪ್ಲೇಸ್ಮೆಂಟ್ನ ಅವಶ್ಯಕತೆ ಇರುತ್ತೆ. ಓಕೆನಾ ಮಕ್ಕಳೇ? ಫೈನ್ ಮಕ್ಕಳೇ, ಈಗ ನೆಕ್ಸ್ಟ್ ನಾವು ಯಾವ ಟೈಮಿಗೆ ನಾವು ರೀಪ್ಲೇಸ್ ಮಾಡಬೇಕು, ವಾಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ನಮ್ಮ ರೀಪ್ಲೇಸ್ಮೆಂಟ್ ಥಿಯರಿ ಅಂತ ನಾವು ನೋಡೋದಾದರೆ, ಫಾರ್ ಅನ್ ಎಕ್ವಿಪ್ಮೆಂಟ್ ವಿಚ್ ಡಿಟೀರಿಯೇಟ್ಸ್ ವಿತ್ ಟೈಮ್ ಮೇಂಟೆನೆನ್ಸ್ ಬಿಕಮ್ಸ್ ಕಾಸ್ಟ್ಲಿಯರ್. ಓಕೆ, ಹೌದು. ದಸ್ ಇಟ್ ವುಡ್ ಬಿ ಎಕನಾಮಿಕಲ್ ಟು ರೀಪ್ಲೇಸ್ ದ ಎಕ್ವಿಪ್ಮೆಂಟ್ ವಿತ್ ದ ನ್ಯೂ ಒನ್. ಓಕೆ, ಯಾವಾಗ ರೀಪ್ಲೇಸ್ ಮಾಡಬೇಕು ಮಕ್ಕಳೇ? ವಾಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ನಮ್ಮ ರೀಪ್ಲೇಸ್ಮೆಂಟ್ ಥಿಯರಿ ಅಂತ ಕೇಳಿದ್ರೆ 1 ಮಾರ್ಕ್ ಕೇಳೋ ಸಾಧ್ಯತೆ ಇರುತ್ತೆ. ದಿಸ್ ಇಸ್ ನಮ್ಮ ಆನ್ಸರ್, ವೆರಿ ವೆರಿ ಇಂಪಾರ್ಟೆಂಟ್. ಯಾವಾಗ? ವೆನ್ ಆವ್ರೇಜ್ ಆ್ಯನ್ಯುಯಲ್ ಕಾಸ್ಟ್ ಸ್ಟಾಪ್ಸ್ ಡಿಕ್ರೀಸಿಂಗ್ ಆ್ಯಂಡ್ ಸ್ಟಾರ್ಟ್ಸ್ ಇನ್ಕ್ರೀಸಿಂಗ್. ಇಲ್ಲಿ ಒಂದು ಇನ್ಫಾರ್ಮೇಷನ್ನ ನಾವು ಕಂಡುಹಿಡಿತೀವಿ ಮಕ್ಕಳೇ. ವಟ್ ಈಸ್ ಆವ್ರೇಜ್ ಆ್ಯನ್ಯುಯಲ್ ಕಾಸ್ಟ್ ಅನ್ನೋದನ್ನು ನಾವು ಕಂಡುಹಿಡಿತಾ ಇದ್ದೀವಿ. ಈ ಆ್ಯನ್ಯುಯಲ್ ಆವ್ರೇಜ್ ಕಾಸ್ಟ್ ಏನಿದೆ ಮಕ್ಕಳೇ, ಪ್ರತಿ ವರ್ಷದಿಂದ ವರ್ಷ ಡಿಕ್ರೀಸ್ ಆಗ್ತಾ ಬರ್ತಾ ಇರುತ್ತೆ. ಸಡನ್ಲಿ ಅದೇನಾಗುತ್ತೆ, ಇನ್ಕ್ರೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನಾವೇನು ಮಾಡಬೇಕು? ರೀಪ್ಲೇಸ್ ಮಾಡಬೇಕು. ಅರ್ಥ ಆಯ್ತಾ? ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ 1 ಮಾರ್ಕ್ ಕೇಳೋ ಸಾಧ್ಯತೆ ಇರುತ್ತೆ. ವಾಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ನಮ್ಮ ರೀಪ್ಲೇಸ್ಮೆಂಟ್ ಥಿಯರಿ ಟು ರೀಪ್ಲೇಸ್ ದ ಐಟಮ್? ಟು ಡೇಟ್ average annual cost stops decreasing and starts increasing. 1 ಮಾರ್ಕಿಗೆ ವೆರಿ ವೆರಿ ಇಂಪಾರ್ಟೆಂಟ್. ಬರ್ದು ನೋಡಿ, 1 ಮಾರ್ಕ್ ಕೇಳೋ ಸಾಧ್ಯತೆ ಇರುತ್ತೆ, ನೆನ್ಪಿಟ್ಕೊಳ್ಳಿ ಇದನ್ನು. ಓಕೆನಾ ಮಕ್ಕಳೇ? ಫೈನ್. ಈಗ ಕೆಲವೊಂದು ನೊಟೇಷನ್ ಆ್ಯಂಡ್ ಕಾಸ್ಟ್ ಕಾಂಪೊನೆಂಟ್ಸ್ ಮಕ್ಕಳು, ಈ ಚಾಪ್ಟ್ರಲ್ಲಿ ನಾವೇನೆಲ್ಲ ನೆನ್ಪಿಟ್ಕೊಬೇಕು. ಈಗ ಒಂದು ಮಷಿನ್ನ ಬೈ ಮಾಡಿದ್ವಿ, ಬೈ ಮಾಡಲಿಕ್ಕೆ ಒಂದು ದುಡ್ಡು ಕೊಡ್ತಾ ಇದ್ದೀವಿ. ಸೊ ಪಿ ಅಂತ ಹೇಳ್ತೀವಿ. ವಾಟ್ ಈಸ್ ದ ಪರ್ಚೇಸ್ ಕಾಸ್ಟ್ ಅಥವಾ ಕ್ಯಾಪಿಟಲ್ ಕಾಸ್ಟ್ ಆಫ್ ದ ಐಟಮ್? ಅದಕ್ಕೆ ನಾವು ಯಾವ ನೊಟೇಷನ್ ಕೊಟ್ಟಿದ್ದೀವಿ? ಸಿ ಅಥವಾ ಪಿ ಅಂತ ಕೊಟ್ಟಿದ್ದೀವಿ. ಓಕೆ, ಮೋಸ್ಟ್ ಆಫನ್ ಪಿ ಅನ್ನೋದನ್ನು ಯೂಸ್ ಮಾಡ್ತೀವಿ, ಸಿ ಅಂತ ಯೂಸ್ ಮಾಡೋದು ತಪ್ಪಿಲ್ಲ. ಸೊ ಕ್ಯಾಪಿಟಲ್ ಕಾಸ್ಟ್ ಅಥವಾ ಪರ್ಚೇಸ್ ಕಾಸ್ಟ್ ಆಫ್ ದ ಐಟಮ್ ಅಥವಾ ಮಷಿನ್ ನಾವೇನಂತ ಹೇಳ್ತೀವಿ? ಪಿ ಅಂತ ನೊಟೇಷನ್ ಕೊಡ್ತಾ ಇದ್ದೀವಿ. ಎರಡನೇದು SN, ನಾವು ಸ್ಕ್ರ್ಯಾಪ್ ವ್ಯಾಲ್ಯೂ ಫಾರ್ ದ nth ಇಯರ್ ಅಂತ ಹೇಳ್ತೀವಿ. ಕೆಲವೊಮ್ಮೆ ನೀವು ಇಲ್ಲಿ ನೆನ್ಪಿಟ್ಕೊಬೇಕಾಗಿರೋದು ಈ ಕೀವರ್ಡ್ಸನ್ನು. ಸ್ಕ್ರ್ಯಾಪ್ ವ್ಯಾಲ್ಯೂಗೆ ಕೆಲವೊಮ್ಮೆ ಸ್ಕ್ರ್ಯಾಪ್ ವ್ಯಾಲ್ಯೂ ಅನ್ನೋದು ಬದಲು ರೀಸೇಲ್ ವ್ಯಾಲ್ಯೂ ಅಂತ ಹೇಳ್ತಾರೆ, ಅಥವಾ ಸ್ಯಾಲ್ವೇಜ್ ರೇಟ್ ಅಂತ ಕೂಡ ಹೇಳ್ತಾರೆ. ಈ ಹೆಸರುಗಳನ್ನ ನೆನ್ಪಿಟ್ಕೊಬೇಕು.
ಮೋಸ್ಟ್ ಆಫ್ ಅನ್ ಸ್ಕ್ರ್ಯಾಪ್ ವ್ಯಾಲ್ಯೂ ಅಂತ ಕೊಡ್ತಾರೆ ಅಥವಾ ರೀಸೇಲ್ ವ್ಯಾಲ್ಯೂ, ಇದು ಮೋಸ್ಟ್ ಆಫನ್ ಯೂಸ್ಡ್. ಕೆಲವೊಮ್ಮೆ ಸ್ಯಾಲ್ವೇಜ್ ರೇಟ್ ಅಂತ ಕೂಡ ಕೊಡ್ತಾರೆ, ಕನ್ಫ್ಯೂಷನ್ ಆಗಬೇಡಿ. ಓಕೆ, ಸೊ ಅದರ ರೀಸೇಲ್ ವ್ಯಾಲ್ಯೂ ಏನಿದೆ ಪ್ರತಿ nth ಇಯರ್ಗೆ, ಸೊ ದಟ್ ಈಸ್ ಡಿನೋಟೆಡ್ ಬೈ SN. ಅದಾದಮೇಲೆ ಮೇಂಟೆನೆನ್ಸ್ ಕಾಸ್ಟ್ ಅಥವಾ ಆಪರೇಟಿಂಗ್ ಕಾಸ್ಟ್ ಅಂತ ಹೇಳ್ತೀವಿ, ಇಟ್ ಈಸ್ ಡಿನೋಟೆಡ್ ಬೈ CI. ಐ ಅಂದ್ರೇನು, ಫಸ್ಟ್ ಇಯರ್ಗೆ ಅದರ ಮೇಂಟೆನೆನ್ಸ್ ಕಾಸ್ಟ್ ಏನು, ಸೆಕೆಂಡ್ ಇಯರ್ಗೆ ಅದರ ಮೇಂಟೆನೆನ್ಸ್ ಕಾಸ್ಟ್ ಏನು. ಐ ಸ್ಟ್ಯಾಂಡ್ಸ್ ಫಾರ್ ದ ಇಯರ್ ಹಿಯರ್. ಓಕೆ, ಫಾರ್ ಡ್ಯೂರಿಂಗ್ ದ ith ಇಯರ್. ಈಗ ಕ್ಯಾಪಿಟಲ್ ಕಾಸ್ಟ್ ಅಥವಾ ಪರ್ಚೇಸ್ ಕಾಸ್ಟ್ P ಅಥವಾ C ಆಯಿತು. SN ನಮ್ಮ ಸ್ಕ್ರ್ಯಾಪ್ ವ್ಯಾಲ್ಯೂ ಅಥವಾ ರೀಪ್ಲೇಸ್ ವ್ಯಾಲ್ಯೂ ಆಯಿತು, ರೀಸೇಲ್ ವ್ಯಾಲ್ಯೂ ಆಯಿತು, ಸಾರಿ. CI ಮೇಂಟೆನೆನ್ಸ್ ಕಾಸ್ಟ್ ಅಥವಾ ಆಪರೇಟಿಂಗ್ ಕಾಸ್ಟ್ ಅಂತ ಹೇಳಿದ್ವಿ. ಅದಾದಮೇಲೆ ಸಮೇಷನ್ CI ಅಂದರೆ ಏನು ಮಕ್ಕಳೇ, ನಮ್ಮ ಈ ಮೇಂಟೆನೆನ್ಸ್ ಕಾಸ್ಟ್ ಏನಿದೆ ಅದರ ಕ್ಯುಮುಲೇಟಿವ್ ವ್ಯಾಲ್ಯೂಸ್ನ ಕಂಡು ಹಿಡಿತೀವಿ. ಇಟ್ ಈಸ್ ಕ್ಯುಮುಲೇಟಿವ್ ಮೇಂಟೆನೆನ್ಸ್ ಕಾಸ್ಟ್. ಓಕೆ, ಕ್ಯುಮುಲೇಟಿವ್ ಮೇಂಟೆನೆನ್ಸ್ ಕಾಸ್ಟಿಗೆ ನಾವೇನಂತ ಹೇಳ್ತೀವಿ, ಸಮೇಷನ್ CI ಅಂತ ಹೇಳ್ತಾ ಇದ್ದೀವಿ. ಆ್ಯಂಡ್ ವಿ ಹ್ಯಾವ್ N ವೇರ್ ಇಟ್ ಡಿನೋಟ್ಸ್ ದ ನಂಬರ್ ಆಫ್ ಐಟಮ್ಸ್ ಟು ಬಿ ಇನ್ ಯೂಸ್. ಓಕೆ, ಸೊ ದೀಸ್ ಆರ್ ನಮ್ಮ ಕಾಮನ್ ನೊಟೇಷನ್ಸ್ ಯೂಸ್ಡ್ ಇನ್ ನಮ್ಮ ರೀಪ್ಲೇಸ್ಮೆಂಟ್ ಥಿಯರಿ. ಮೊದಲನೇದು ಮತ್ತೊಮ್ಮೆ ಹೇಳ್ತೀನಿ, ವೆರಿ ವೆರಿ ಇಂಪಾರ್ಟೆಂಟ್. ನೀವು ಈ ಸ್ಲೈಡಲ್ಲಿ ನಾನು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನೆನ್ಪಿಟ್ಕೊಂಡ್ರೆ ಈ ಚಾಪ್ಟ್ರು ಈಸಿಯಾಗಿ ನೆನ್ಪಿಟ್ಕೊಬೋದು. ಮೊದಲನೇದು ನಮ್ಮ ಕ್ಯಾಪಿಟಲ್ ಕಾಸ್ಟ್ ಅಥವಾ ಪರ್ಚೇಸ್ ಕಾಸ್ಟಿಗೆ P ಅಂತ ಕೊಡುವ. ಅದಾದಮೇಲೆ SN ಸ್ಕ್ರ್ಯಾಪ್ ವ್ಯಾಲ್ಯೂ ಅಂತ ಹೇಳ್ತೀವಿ, ಇದಕ್ಕೆ ರೀಸೇಲ್ ವ್ಯಾಲ್ಯೂ ಅಥವಾ ಸ್ಯಾಲ್ವೇಜ್ ರೇಟ್ ಅಂತ ಕೂಡ ಹೇಳ್ತೀವಿ. ಅದಾದಮೇಲೆ CI ನಮ್ಮ ಮೇಂಟೆನೆನ್ಸ್ ಕಾಸ್ಟ್ ಏನಿದೆ, ಪ್ರತಿ ವರ್ಷ ಅದಕ್ಕೆ ಮೇಂಟೈನ್ ಮಾಡಲಿಕ್ಕೆ ಐಟಮ್ ಅಥವಾ ಮಷೀನನ್ನು ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ, ಸೊ CI ಇದಕ್ಕೆ ಆಪರೇಟಿಂಗ್ ಕಾಸ್ಟ್ ಅಂತ ಕೂಡ ಹೇಳ್ತಾರೆ. ಅದಾದಮೇಲೆ ಸಮೇಷನ್ CI ಅಂದರೆ ಈ ಮೇಂಟೆನೆನ್ಸ್ ಕಾಸ್ಟ್ ಏನಿದೆ ಮಕ್ಕಳೇ ಅದರ ಕ್ಯುಮುಲೇಟಿವ್ ವ್ಯಾಲ್ಯೂಸ್ನ ಕಂಡು ಹಿಡಿತೀವಿ. ಅಂದರೆ LCF ಮಾಡಿದ್ವಲ್ವಾ ಫಸ್ಟ್ ಇಯರಲ್ಲಿ, ನೆನಪಿದೆಯಾ? ಅದೇ ಕಾಲಮ್ನ ಇಲ್ಲಿ ಕಂಪ್ಯೂಟ್ ಮಾಡ್ತಾ ಇರುವಂಥದ್ದು. ಅದಾದಮೇಲೆ NS ನಂಬರ್ ಆಫ್ ಇಯರ್ಸ್ ದ ಐಟಮ್ ಈಸ್ ಇನ್ ಯೂಸ್. ಸಿಂಪಲ್. ಈ ಇನ್ಫಾರ್ಮೇಷನ್ ಇದ್ದಾಗ ನಮ್ಮ ಟೋಟಲ್ ಕಾಸ್ಟ್ ಇನ್ಕರ್ಡ್ ಡ್ಯೂರಿಂಗ್ N ಇಯರ್ಸಲ್ಲಿ ನಮ್ಮ ಕಾಸ್ಟ್ ಎಷ್ಟಾಯಿತು ಅಂತ ನಾವು ನೋಡೋದಾದರೆ ಇಟ್ ಈಸ್ ಡಿನೋಟೆಡ್ ಬೈ TN ಮಕ್ಕಳೇ. TN ಈಸ್ ಈಕ್ವಲ್ ಟು P ಮೈನಸ್ SN ಪ್ಲಸ್ ಸಮೇಷನ್ CI. P ಮೈನಸ್ SN, P ಇಸ್ ನಮ್ಮ ಪರ್ಚೇಸ್ ಕಾಸ್ಟ್, SN ನಮ್ಮ ಸ್ಕ್ರ್ಯಾಪ್ ವ್ಯಾಲ್ಯೂ. P ಮೈನಸ್ SN ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದಕ್ಕೆ ನಾವು ಡಿಪ್ರಿಸಿಯೇಷನ್ ಕಾಸ್ಟ್ ಅಂತ ಕೂಡ ಹೇಳ್ತೀವಿ ಮಕ್ಕಳೇ. ಯು ಆರ್ ಆಲ್ ಕಾಮರ್ಸ್ ಸ್ಟೂಡೆಂಟ್ಸ್. ಡಿಪ್ರಿಸಿಯೇಷನ್ ಅಂದರೆ ಗೊತ್ತಲ್ವಾ, ಆಸ್ ಎ ಟೈಮ್ ಗೋಸ್ ಆನ್ ಅದರ ವ್ಯಾಲ್ಯೂ ಏನಿದೆ ಕಡಿಮೆ ಆಗ್ತಾ ಬರುತ್ತೆ, ಸೊ ಇಟ್ ಈಸ್ ಡಿಪ್ರಿಸಿಯೇಷನ್ ಕಾಸ್ಟ್ ಅಂತ ಹೇಳ್ತೀವಿ. ಸೊ P ಮೈನಸ್ SN ನಾವು ಡಿಪ್ರಿಸಿಯೇಷನ್ ಕಾಸ್ಟ್ ಪ್ಲಸ್ ನಮ್ಮ ಈ ಕ್ಯುಮುಲೇಟಿವ್ ಏನಿದೆ ಮಕ್ಕಳೇ ಸಮೇಷನ್ CI, ಇದನ್ನು ಆ್ಯಡ್ ಮಾಡಿದ್ರೆ ವಿ ಗೆಟ್ ಟೋಟಲ್ ಕಾಸ್ಟ್ ಇನ್ಕರ್ಡ್. ಈಗ ಟೋಟಲ್ ಕಾಸ್ಟ್ ಇನ್ಕರ್ಡ್ ಇದೆ, ನಮ್ಮ ಆವ್ರೇಜ್ ಆ್ಯನ್ಯುಯಲ್ ಕಾಸ್ಟ್ ಕಂಡು ಹಿಡಿಯೋ ಫಾರ್ಮುಲಾ ಏನು? ಆ್ಯನ್ಯುಯಲ್ ಆವ್ರೇಜ್ ಕಾಸ್ಟ್ ಕಂಡು ಹಿಡಿಯೋದಕ್ಕೆ ಡಿನೋಟೆಡ್ ಬೈ AN. ಫಾರ್ಮುಲಾ ಏನು ಅಂದರೆ ನಮ್ಮ ಈ TN ಇದೆಯಲ್ವ ಮಕ್ಕಳೇ, P ಮೈನಸ್ SN ಪ್ಲಸ್ ಸಮೇಷನ್ CI ಡಿವೈಡ್ ಇಟ್ ಬೈ N. ಅಷ್ಟೇ ಮಕ್ಕಳೇ. ಸೊ ಇದಕ್ಕೆ ನಾವೇನಂತ ಹೇಳ್ತೀವಿ, ಆವ್ರೇಜ್ ಆ್ಯನ್ಯುಯಲ್ ಕಾಸ್ಟ್ ಇನ್ಕರ್ಡ್ ಫಾರ್ ದ ಐಟಮ್ AN. ಸೊ TN ಬೈ N ಅಥವಾ ಡೈರೆಕ್ಟಾಗಿ ಈ ಫಾರ್ಮುಲಾನೇ ಬರೀರಿ, P ಮೈನಸ್ SN ಪ್ಲಸ್ ಸಮೇಷನ್ CI ಡಿವೈಡೆಡ್ ಬೈ N. ಸೊ ಇದು ನಮ್ಮ ಫಾರ್ಮುಲಾ ಆಯಿತು. ಓಕೆ, ಇಲ್ಲಿ ಕೊಟ್ಟಿನ ಇದನ್ನು. ಸೊ P ಮೈನಸ್ SNಗೆ ಡಿಪ್ರಿಸಿಯೇಷನ್ ಕಾಸ್ಟ್ ಅಂತ ಹೇಳ್ತೀವಿ. ಇದನ್ನೇ 1 ಮಾರ್ಕ್ ಪ್ರಶ್ನೆಗೆ ಕೂಡ ಕೇಳ್ಬೋದು ಮಕ್ಕಳೇ ಎಕ್ಸಾಮಲ್ಲಿ, ನೆನ್ಪಿಟ್ಕೊಳ್ಳಿ. ಓಕೆನಾ? ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ನೊಟೇಷನ್ಸ್ ಮಕ್ಕಳೇ. ಇಡೀ ಚಾಪ್ಟ್ರಲ್ಲಿ ನಾವು ನೆನ್ಪಿಟ್ಕೊಬೇಕಾಗಿರೋಂಥದ್ದು. ಇದು ಬಿಟ್ಟರೆ ಏನೂ ಇಲ್ಲ. ಸೊ ವಿ ಹ್ಯಾವ್ ಓನ್ಲಿ ಒನ್ ಫಾರ್ಮುಲಾ. ಏನು ನೆನ್ಪಿಟ್ಕೊಬೇಕು? AN ಏನು? P ಮೈನಸ್ SN ಪ್ಲಸ್ ಸಮೇಷನ್ CI ಡಿವೈಡೆಡ್ ಬೈ N. ಮಕ್ಕಳೇ ಒಮ್ಮೆ ಸೈಡಿಗೆ ನಿಂತ್ಕೊತೀನಿ, ಇಮಿಡಿಯೇಟಾಗಿ ಇದನ್ನೆಲ್ಲ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ. ಯಾಕಂದರೆ ನನ್ನೊಟ್ಟಿಗೆ ನೀವು ಕೂಡ ಲೆಕ್ಕನ ಸಾಲ್ವ್ ಮಾಡಬೇಕು. ಓಕೆನಾ? ಒಂದು ಲೆಕ್ಕ ನೋಡಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ಪ್ರತಿಯೊಂದು ಲೆಕ್ಕನೂ ನೀವು ನನ್ನೊಟ್ಟಿಗೆ ಸಾಲ್ವ್ ಮಾಡಿ, ಈಸಿಯಾಗಿ ಮುಗ್ದೋಗುತ್ತೆ ಚಾಪ್ಟ್ರು. ಓಕೆನಾ? ಫೈನ್. ಓಕೆ ಮಕ್ಕಳೇ, ಐ ಹೋಪ್ ಯು ಹ್ಯಾವ್ ಮೇಡ್ ಎ ನೋಟ್ ಆಫ್ ದಿಸ್ ಇನ್ಫಾರ್ಮೇಷನ್ ಅಥವಾ ಸ್ಕ್ರೀನ್ಶಾಟ್ ತೆಕ್ಕೊಂಡಿದ್ದೀರಾ. ಲೆಟ್ಸ್ ಸಿ ವಾಟ್ ನೆಕ್ಸ್ಟ್. ಫೈನ್ ಮಕ್ಕಳೇ, ವಿಲ್ ಸ್ಟಾರ್ಟ್ ವಿತ್ ದ ಪ್ರಾಬ್ಲಮ್ಸ್. ನಮ್ಮ ಮೊದಲನೇ ಪ್ರಶ್ನೆ ಏನಿದೆ? ಓಕೆ, ಮೇಂಟೆನೆನ್ಸ್ ಕಾಸ್ಟ್ ಆ್ಯಂಡ್ ರೀಸೇಲ್ ವ್ಯಾಲ್ಯೂ ಪರ್ ಇಯರ್ ಆಫ್ ದ ಮಷೀನ್ whose purchase cost is ₹7,000 is given below. ಓಕೆ, ಮೇಂಟೆನೆನ್ಸ್ ಕಾಸ್ಟ್ ಕೊಟ್ಟಿದ್ದಾರೆ, ರೀಸೇಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಇಲ್ಲಿ. ಎಸ್, ಪರ್ಚೇಸ್ ಕಾಸ್ಟ್ ಕೊಟ್ಟಿದ್ದಾರೆ 7,000 ಅಂತ. ಓಕೆ, ಈ ಇನ್ಫಾರ್ಮೇಷನ್ ಕೂಡ ಕೊಟ್ಟು ಪ್ರತಿ 6 ವರ್ಷಕ್ಕೆ ಕೊಟ್ಟಿದ್ದಾರೆ. ವೆನ್ ಶುಡ್ ದ ಮಷೀನ್ ಬಿ ರೀಪ್ಲೇಸ್ಡ್ ಅಂತ ಕೇಳಿದ್ದಾರೆ. ಓಕೆ ಮಕ್ಕಳೇ,
ಈಗ ಲೆಟ್ಸ್ ಸ್ಟಾರ್ಟ್. ಇಲ್ಲಿ ನೋಡಿ, ನಮಗೆ ಗಿವನ್ ಅಂತ ನೋಡೋದಾದರೆ ನಮ್ಮ ಪರ್ಚೇಸ್ ಕಾಸ್ಟ್ ಏನಂತ ಹೇಳ್ತೀವಿ, ಕ್ಯಾಪಿಟಲ್ ಪಿ ಅಂತ ಹೇಳ್ತೀವಿ, ವಿಚ್ ಈಸ್ 7,000. ಓಕೆನಾ. ಈಗ ಈ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಅದು ಬಿಟ್ಟರೆ ಡೈರೆಕ್ಟಾಗಿ ಟೇಬಲ್ ಕೊಟ್ಟಿದ್ದಾರೆ. ಲೆಟ್ಸ್ ಸ್ಟಾರ್ಟ್ ವಿತ್ ಅ ಸೊಲ್ಯೂಷನ್ ಮಕ್ಕಳೇ. ಸೊ ಏಜ್, ಈಗ ಮೇಂಟೆನೆನ್ಸ್ ಕಾಸ್ಟ್ನ ನೊಟೇಷನ್ ಏನು ಮಕ್ಕಳೇ, ಮೇಂಟೆನೆನ್ಸ್ ಕಾಸ್ಟಿಗೆ ನಾವು CI ಅಂತ ಹೇಳ್ತೀವಿ, ರೀಸೇಲ್ ವ್ಯಾಲ್ಯೂಗೆ ಏನಂತ ಹೇಳ್ತೀವಿ, SN ಅಂತ ಹೇಳ್ತೀವಿ. ಕರೆಕ್ಟಾ? ದೀಸ್ ಆರ್ ದ ನೊಟೇಷನ್ಸ್. ಈಗ ಎಷ್ಟು ಇಯರ್ಸ್ ಇದೆ, 6 ಇಯರ್ಸ್ ಇದೆಯಾ, 1 2 3 4 5 6. ಓಕೆ, ನಮ್ಮ CI ವ್ಯಾಲ್ಯೂಸ್ ಏನಿದೆ, ವಿ ಹ್ಯಾವ್ 900, ಅದಾದಮೇಲೆ 1200, ನೆಕ್ಸ್ಟ್ 1600, ಅದಾದಮೇಲೆ 2100, ಓಕೆ 2800, ಅದಾದಮೇಲೆ 3700. ಓಕೆ, ಇಷ್ಟು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ನಮ್ಮ SN ವ್ಯಾಲ್ಯೂ ಕೊಟ್ಟಿರುವಂಥದ್ದು ಫಸ್ಟ್ ಇಯರ್ಗೆ 4000, ಅದಾದಮೇಲೆ 2000, ನೆಕ್ಸ್ಟ್ 1200, ಅದಾದಮೇಲೆ 600, 500, 400. ಓಕೆ, ವೆರಿ ವೆರಿ ಈಸಿ ಇದೆ ಮಕ್ಕಳೇ. ಜಸ್ಟ್ ಗಿವ್ ಮಿ ಎ ಮೂಮೆಂಟ್, ನಾನು ಚೂರು ನೀಟಾಗಿ ರೋನ ಡ್ರಾ ಮಾಡ್ತೀನಿ, ಸೊ ದಟ್ ವ್ಯಾಲ್ಯೂಸ್ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗೋದು ಬೇಡ. ನಿಮಗೆ ಯಾವ ರೋ ಯಾವ ವ್ಯಾಲ್ಯೂಸ್ ಅಂತ ಕಂಡು ಹಿಡಿಯೋದು ತೊಂದರೆ ಆಗೋದು ಬೇಡ. ಓಕೆ, ಓಕೆ, ಈಗ ನಮ್ಮ ಏಜ್ ವ್ಯಾಲ್ಯೂಸ್ ಇದೆ, ನಮ್ಮ CI ಇದೆ, SN ಇದೆ. ಮಕ್ಕಳೇ, ನಮ್ಮ ಫಾರ್ಮುಲಾ ನೆನಪಿದೆಯಲ್ವಾ? ನಮ್ಮ ಫಾರ್ಮುಲಾ ಏನಿದೆ ಮಕ್ಕಳೇ, P ಮೈನಸ್ SN ಪ್ಲಸ್ ಸಮೇಷನ್ CI ಡಿವೈಡೆಡ್ ಬೈ N. ಇದಿಷ್ಟೇ ಕಾಲಮ್ಸನ್ನು ನಾವು ಮಾಡಬೇಕಾಗಿರೋದು. ಸೊ ಸ್ಟೆಪ್ 1 ನಾವೇನು ಮಾಡುವ ಮಕ್ಕಳೇ, P ಮೈನಸ್ SN ಮಾಡುವ. ಓಕೆ, P ಮೈನಸ್ SN, P ವಿಲ್ ಬಿ ಸೇಮ್ ಥ್ರೂ ಔಟ್ ಮಕ್ಕಳೇ. ಸೊ ನಮ್ಮ ವ್ಯಾಲ್ಯೂ ಆಫ್ P ವಿಲ್ ರಿಮೇನ್ ಸೇಮ್. ಎಷ್ಟಿದೆ, 7000 ಇದೆ. ಸೊ 7000 ಮೈನಸ್ ಫಸ್ಟ್ ಇಯರ್ಗೆ ನಮ್ಮ ವ್ಯಾಲ್ಯೂ ಆಫ್ SN ಏನಿದೆ, 4000 ಇದೆ. ಸೊ 7000 ಮೈನಸ್ 4000 ಎಷ್ಟಾಯಿತು, 3000. ನೆಕ್ಸ್ಟು 7000 ಮೈನಸ್ 2000 ಎಷ್ಟು, 5000. ಈಗ 7000 ಮೈನಸ್ 1200 ಮಾಡಿದಲ್ಲಿ 5800. ಅದಾದಮೇಲೆ 7000 ಮೈನಸ್ 600 ಮಾಡಿದಲ್ಲಿ 7000 ಮೈನಸ್ 600 ಮಾಡಿದಲ್ಲಿ ವಿ ಆರ್ ಗೆಟಿಂಗ್ 6400. ಅದಾದಮೇಲೆ 7000 ಮೈನಸ್ 500 ಮಾಡಿದಲ್ಲಿ ವಿ ಆರ್ ಗೆಟಿಂಗ್ 6500. ನೆಕ್ಸ್ಟ್ 7000 ಮೈನಸ್ 400 ಮಾಡಿದಲ್ಲಿ ವಿ ಆರ್ ಗೆಟಿಂಗ್ 6600. ಡನ್. ಫಸ್ಟ್ ಸ್ಟೆಪ್ P ಮೈನಸ್ S ಅನ್ನು ನಾವು ಕಂಪ್ಯೂಟ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಏನು ಮಾಡುವ, ಅದೇ ನಮ್ಮ ಫಾರ್ಮುಲಾ ನೆನ್ಪು ಮಾಡ್ಕೊಳ್ಳೋ, P ಮೈನಸ್ SN ಪ್ಲಸ್ ಸಮೇಷನ್ CI ಅಂತ ಇತ್ತು. ಕರೆಕ್ಟಾ ಮಕ್ಕಳೇ? ಸಮೇಷನ್ CI ಅಂದರೆ ಏನು ಮಕ್ಕಳೇ, ಕ್ಯುಮುಲೇಟಿವ್ ಮೇಂಟೆನೆನ್ಸ್ ಕಾಸ್ಟ್ ಅಂತ ಹೇಳಿದ್ದೆ. ಕರೆಕ್ಟಾ? ನಮ್ಮ ಮೇಂಟೆನೆನ್ಸ್ ಕಾಸ್ಟ್ಗೆ CI, ರೀಸೇಲ್ ವ್ಯಾಲ್ಯೂಗೆ SN. ಸೊ ಇದು CI, ಇದು SN ಆಗಿತ್ತು. ಸೊ ಈಗ ನಾನು ಕಂಡು ಹಿಡಿಬೇಕಾಗಿರೋಂಥದ್ದು ನೆಕ್ಸ್ಟು ಸಮೇಷನ್ CI. ಓಕೆ, ವೆರಿ ವೆರಿ ಈಸಿ ಇದೆ ಮಕ್ಕಳೇ. CIನ ಮೊದಲನೇ ವ್ಯಾಲ್ಯೂ ಏನಿದೆ, 900 ಇದೆ. ಆ್ಯಸ್ ಇಟ್ ಈಸ್ ಬರೆಯುವ. ಈಗ ಜಿಗ್ಜ್ಯಾಗ್ ವೈಸ್ ಆ್ಯಡ್ ಮಾಡ್ತಾ ಹೋಗುವ ಮಕ್ಕಳೇ. 900 ಪ್ಲಸ್ 1200 ಎಷ್ಟಾಯಿತು, 900 ಪ್ಲಸ್ 1200 ಮಾಡಿದಲ್ಲಿ 2100. ನೆಕ್ಸ್ಟು 2100 ಪ್ಲಸ್ 1600, 2100 ಪ್ಲಸ್ 1600 ಮಾಡಿದಲ್ಲಿ ನಮಗೆ 3700. ಓಕೆ, ಅದಾದಮೇಲೆ 3700 ಪ್ಲಸ್ 2100 ಮಾಡಿದಲ್ಲಿ 5800. ಓಕೆ, ಅದಾದಮೇಲೆ 5800 ಪ್ಲಸ್ 2800 ಮಾಡಿದಲ್ಲಿ 8600. ನೆಕ್ಸ್ಟ್ 8600 ಪ್ಲಸ್ ನಮ್ಮ ಲಾಸ್ಟ್ ವ್ಯಾಲ್ಯೂ ಆಫ್ CI 3700 ಮಾಡಿದಲ್ಲಿ 12300. ಈಗ ಸಮೇಷನ್ CI ಬಂತು. ನೆಕ್ಸ್ಟ್ ನಾವೇನು ಕಂಡು ಹಿಡಿಯುವ ಮಕ್ಕಳೇ, ನಮ್ಮ TN ಕಂಡು ಹಿಡಿಯುವ.
ನಮ್ಮ ಟಿ ಎನ್ ಏನಿದೆ ಮಕ್ಕಳೇ, ಪಿ ಮೈನಸ್ ಎಸ್ ಎನ್ ಪ್ಲಸ್ ಸಮೇಷನ್ ಸಿ ಐ. ಕರೆಕ್ಟಾ? ಪಿ ಮೈನಸ್ ಎಸ್ ಎನ್ ಪ್ಲಸ್ ಸಮೇಷನ್ ಸಿ ಐಗೆ ಏನಂತೀವಿ? ಟಿ ಎನ್ ಅಂತ ಹೇಳ್ತೀವಿ. ಈಗ ಪಿ ಮೈನಸ್ ಎಸ್ ಎನ್ ಇಲ್ಲಿದೆ, ಸಮೇಷನ್ ಸಿ ಐ ಇಲ್ಲಿದೆ. ಸೊ 3000 ಪ್ಲಸ್ 900, 3900. 5000 ಪ್ಲಸ್ 2100, 7100. 5800 ಪ್ಲಸ್ 3700 ಮಾಡಿದಲ್ಲಿ 9500. ನೆಕ್ಸ್ಟ್ 6400 ಪ್ಲಸ್ 5800 ಮಾಡಿದಲ್ಲಿ 12200. ಈಗ 6500 ಪ್ಲಸ್ 8600 ಮಾಡಿದಲ್ಲಿ ವಿ ಆರ್ ಗೆಟ್ಟಿಂಗ್ 15100 ಆ್ಯಂಡ್ 6600 ಪ್ಲಸ್ 12300 ಮಾಡಿದಲ್ಲಿ ವಿ ಆರ್ ಗೆಟ್ಟಿಂಗ್ 18900. ಓಕೆ ಮಕ್ಕಳೇ, ಇನ್ನು ಒಂದೇ ಒಂದು ಕಾಲಮ್ ನಾವು ಮಾಡಬೇಕಾಗಿರೋಂಥದ್ದು, ದಟ್ ಈಸ್ ನಥಿಂಗ್ ಬಟ್ ನಮ್ಮ ಆವ್ರೇಜ್ ಆ್ಯನ್ಯುಯಲ್ ಕಾಸ್ಟ್. ಇನ್ನು ಒಂದು ಕಾಲಮ್ನ ನಾವು ಮಾಡಬೇಕು. ಲೆಟ್ಸ್ ಡೂ ಇಟ್ ಮಕ್ಕಳೇ. ಇಟ್ಸ್ ವೆರಿ ವೆರಿ ಈಸಿ. ಅರ್ಥ ಆಗ್ತಾ ಇದೆಯಲ್ವಾ ಮಕ್ಕಳೇ? ಈಗ ನಾವು ಮಾಡಬೇಕಾಗಿರೋಂಥ ಲಾಸ್ಟ್ ಕಾಲಮ್ ಆ್ಯನ್ಯುಯಲ್ ಆವ್ರೇಜ್ ಕಾಸ್ಟ್ ಫಾರ್ಮುಲಾ. ನಮ್ಮ ಟಿ ಆಫ್ ಎನ್ ಏನಿದೆ ಡಿವೈಡ್ ಇಟ್ ಬೈ ಎನ್. ಮಕ್ಕಳೇ, ನಮ್ಮ ಫಸ್ಟ್ ಇಯರ್ಗೆ ಟಿ ಎನ್ ವ್ಯಾಲ್ಯೂ ಏನಿದೆ 3900 ಇದೆ. ದಟ್ ಈಸ್ ಫಾರ್ ವಿಚ್ ಇಯರ್ ಮಕ್ಕಳೇ? ಏಜ್ 1. ಸೊ 3900 ಡಿವೈಡ್ ಇಟ್ ಬೈ 1, 3900 ಆಯಿತು. ಎರಡನೇದು 7100 ಇದೆ, ಯಾವ ಏಜ್ಗೆ? 2 ಇದೆ. ಸೊ ಡಿವೈಡ್ ಇಟ್ ಬೈ 2, 7100 ಡಿವೈಡ್ ಇಟ್ ಬೈ 2 ಮಾಡಿದಾಗ ವಿ ಗೆಟ್ 3550. 3550 ಡನ್. ನೆಕ್ಸ್ಟ್ ಟಿ ಎನ್ ಏನಿದೆ 9500 ಇದೆ, ಯಾವ ಏಜ್ಗಿದೆ? 3ಗಿದೆ. ಸೊ ಡಿವೈಡ್ ಇಟ್ ಬೈ 3. ಸೊ 3166.66, 3166.66. ನೆಕ್ಸ್ಟು ನಾಲ್ಕನೇ ವರ್ಷಕ್ಕೆ 12200 ಡಿವೈಡ್ ಇಟ್ ಬೈ ಎಷ್ಟನೇ ವರ್ಷಕ್ಕೆ ಮಕ್ಕಳು? ಇದು 4th ಇಯರ್ಗೆ. ಡಿವೈಡ್ ಇಟ್ ಬೈ 4. ಸೊ 3050. ಅದಾದ ಮೇಲೆ ನೆಕ್ಸ್ಟ್ 15100 ಡಿವೈಡ್ ಇಟ್ ಬೈ ಎಷ್ಟನೇ ವರ್ಷಕ್ಕಿದೆ? 5th ಇಯರ್ಗೆ. ಬೈ 5 ಮಾಡಿದಾಗ 3020. ಆ್ಯಂಡ್ ಲಾಸ್ಟ್ 18900 ಡಿವೈಡೆಡ್ ಬೈ 6 ಮಾಡಿದಾಗ 3150. ಓಕೆ ಮಕ್ಕಳೇ, ಜಸ್ಟ್ ಮೂಮೆಂಟ್. ನಮ್ಮ ಪ್ರಿನ್ಸಿಪಲ್ ಆಫ್ ರಿಪ್ಲೇಸ್ಮೆಂಟ್ ಥಿಯರಿ ಏನು? ಟು ಡೇಟ್ ಆವ್ರೇಜ್ ಆ್ಯನ್ಯುಯಲ್ ಕಾಸ್ಟ್ ಸ್ಟಾಪ್ಸ್ ಡಿಕ್ರೀಸಿಂಗ್ ಆ್ಯಂಡ್ ಸ್ಟಾರ್ಟ್ಸ್ ಇನ್ಕ್ರೀಸಿಂಗ್. ಇಲ್ಲಿ ನೋಡಿ, ಈಗ ಈ ಪ್ರಶ್ನೆಯಲ್ಲಿ ಓಕೆ ಇಲ್ಲಿದೆ ಆ್ಯನ್ಯುಯಲ್ ಆವ್ರೇಜ್ ಕಾಸ್ಟ್ ಏನಿದೆ ಮಕ್ಕಳೇ 3900ಇಂದ 3550. ಇಲ್ಲಿಂದ ಇಲ್ಲಿ ಕಡಿಮೆ ಆಯಿತು. 3550ಇಂದ 166 ಮತ್ತೆ ಕಡಿಮೆ ಆಗಿದೆ. 3166ಇಂದ 3050 ಮತ್ತು ಕಡಿಮೆ ಆಯಿತು. ನೆಕ್ಸ್ಟ್ 3020 ಮತ್ತು ಕಡಿಮೆ ಆಗಿದೆ. ಆ್ಯಂಡ್ ಇಫ್ ಯು ಅಬ್ಸರ್ವ್ 3020 ಆದಮೇಲೆ ಇಲ್ಲೇನಾಯಿತು? 3150 ಡಿಕ್ರೀಸ್ ಆಗಬೇಕಾಗಿದ್ದು ಇನ್ಕ್ರೀಸ್ ಆಯಿತು. ಸೊ ವಾಟ್ ಈಸ್ ದ ಮಿನಿಮಮ್ ವ್ಯಾಲ್ಯೂ ಆಫ್ ಎ ಎನ್ ಮಕ್ಕಳೇ? ದ ಮಿನಿಮಮ್ ವ್ಯಾಲ್ಯೂ ಆಫ್ ನಮ್ಮ ಎ ಎನ್ ಇರುವುದು 3020. ಓಕೆ, ಯಾವ ವರ್ಷಕ್ಕಿದೆ? 5th ಇಯರ್ಗಿದೆ. ಸೊ ಹಾಗಾಗಿ ವೆನ್ ಶುಡ್ ದ ಮಷಿನ್ ಬಿ ರೀಪ್ಲೇಸ್ಡ್? ಯಾವ ವರ್ಷಕ್ಕೆ? 5th ಇಯರ್ಗೆ. ಓಕೆ, ಸೊ ನಿಮ್ಮ ಕನ್ಕ್ಲೂಷನ್ ಏನಿರಬೇಕು? ದ ಮಿನಿಮಮ್ annual average cost is rupees 3020. Therefore the machine should be replaced by the end of 5th year. ಡನ್ ಮಕ್ಕಳೇ, ದಿಸ್ ಇಸ್ ಎ ಸಿಂಪಲ್ 5 ಮಾರ್ಕ್ ಕ್ವೆಶನ್. ಅರ್ಥ ಆಗ್ತಾ ಇದೆಯಾ? ನಾವು ಹೇಗೆ ಸ್ಟಾರ್ಟ್ ಮಾಡಿದ್ದು ಮಕ್ಕಳೇ? ನಮ್ಮ ಪ್ರಶ್ನೆಯಲ್ಲಿ ಪರ್ಚೇಸ್ ಕಾಸ್ಟ್ ಕೊಟ್ಟಿದ್ರು. ಪರ್ಚೇಸ್ ಕಾಸ್ಟ್ ಈಸ್ ಕ್ಯಾಪಿಟಲ್ ಪಿ. ಈ ಇನ್ಫಾರ್ಮೇಷನ್ ನೋಟ್ ಮಾಡ್ಕೊಂಡ್ವಿ. ಮತ್ತು 6 ವರ್ಷಗಳಿಗೆ ಮೇಂಟೆನೆನ್ಸ್ ಕಾಸ್ಟ್ ಸಿ ಐ ಕೊಟ್ಟಿದ್ರು.
ರೀಸೇಲ್ ವ್ಯಾಲ್ಯೂ ಎಸ್ ಎನ್ ಕೊಟ್ಟಿದ್ದರು. ಯಾವ ಏಜ್ಗೆ ಮಷಿನ್ನ ರೀಪ್ಲೇಸ್ ಮಾಡಬೇಕು ಅಂತ ಕೇಳಿದರು. ಸೊ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಮೇಂಟೆನೆನ್ಸ್ ಕಾಸ್ಟ್ ಸಿ ಐ ಎಸ್ ಎನ್ ಬರ್ಕೊಂಡ್ವಿ. ನಮ್ಮ ಫಾರ್ಮುಲಾ ಏನಿದೆ ಮಕ್ಕಳು ಇಲ್ಲಿ ನೋಡಿ, ಪಿ ಮೈನಸ್ ಎಸ್ ಎನ್ ಪ್ಲಸ್ ಸಮೇಷನ್ ಸಿ ಐ ಡಿವೈಡೆಡ್ ಬೈ ಎನ್ ಇದೆ. ಸೊ ಸ್ಟೆಪ್ 1 ನಾವೇನು ಕಂಡು ಹಿಡ್ಕೊಂಡ್ವಿ, ಪಿ ಮೈನಸ್ ಎಸ್ ಎನ್ ಕಂಡು ಹಿಡಿದ್ವಿ. ಸೊ ಪಿ ವ್ಯಾಲ್ಯೂ ಸೇಮ್ ಇರುತ್ತೆ 7000 ಥ್ರೂ ಔಟ್. ನಮ್ಮ ಎಸ್ ಎನ್ ವ್ಯಾಲ್ಯೂ ಪ್ರತಿಯೊಂದು ವರ್ಷಕ್ಕೂ ಕೊಟ್ಟಿದ್ದಾರೆ, ಅದನ್ನು ಕನ್ಸಿಡರ್ ಮಾಡಿ ಪಿ ಮೈನಸ್ ಎಸ್ ಎನ್ ಕಂಡು ಹಿಡಿದ್ವಿ. ಸೊ 7000 ಮೈನಸ್ 4000 3000, 7000 ಮೈನಸ್ 2000 5000, 7000 ಮೈನಸ್ 1200 5800 ಆ್ಯಂಡ್ ಸೋ ಆನ್. ಪಿ ಮೈನಸ್ ಎಸ್ ಎನ್ ಕಾಲಮ್ನ ಕಂಪ್ಯೂಟ್ ಮಾಡಿದ್ವಿ. ಅದಾದಮೇಲೆ ನಾವು ಮಾಡಿದ್ದು ಸಿ ಐ ಹೇಗೆ ಮಾಡಿದ್ದು, ಫಸ್ಟ್ ಇಯರ್ ವ್ಯಾಲ್ಯೂ 900 ಆ್ಯಸ್ ಇಟ್ ಈಸ್ ಬರೆದ್ವಿ. ಸೊ 900 ಪ್ಲಸ್ 1200 ಎರಡನೇ ವರ್ಷದ ಸಿ ಐಗೆ ಆ್ಯಡ್ ಮಾಡಿದ್ವಿ, 2100 ಬಂತು. 2100 ಪ್ಲಸ್ 1600 3700, 3700 ಪ್ಲಸ್ 2100 5800 ಆ್ಯಂಡ್ ಸೋ ಆನ್. ನಮ್ಮ ಸಮೇಷನ್ ಸಿ ಐ ವ್ಯಾಲ್ಯೂ ಬಂತು. ಈಗ ನಮ್ಮ ಪಿ ಮೈನಸ್ ಎಸ್ ಎನ್ ಮತ್ತು ಸಮೇಷನ್ ಸಿ ಐ ಈ ಎರಡೂ ಕಾಲಮ್ಸನ್ನು ಆ್ಯಡ್ ಮಾಡಿ ಇಲ್ಲಿ ಬರೆದಿದ್ದು. ಸೊ ಪಿ ಮೈನಸ್ ಎಸ್ ಎನ್ ಪ್ಲಸ್ ಸಮೇಷನ್ ಸಿ ಐ ಇದು ನಮ್ಮ ಟಿ ಆಫ್ ಎನ್ ಆಯಿತು. ಇದೆರಡನ್ನೂ ಆ್ಯಡ್ ಮಾಡಿ ನಮ್ಮ ಟಿ ಎನ್ ಬರೆದ್ಮೇಲೆ ಈ ಪ್ರತಿಯೊಂದು ವ್ಯಾಲ್ಯೂಸ್ನು ನಮ್ಮ ರೆಸ್ಪೆಕ್ಟಿವ್ ಏಜ್ ವ್ಯಾಲ್ಯೂಯಿಂದ ನಾವು ಡಿವೈಡ್ ಮಾಡಿದ್ದೀವಿ. 3900 ಡಿವೈಡೆಡ್ ಬೈ 1 3900, 7100 ಡಿವೈಡೆಡ್ ಬೈ 2 3550 ಆ್ಯಂಡ್ ಸೋ ಆನ್. ಇದು ನಮ್ಮ ಎ ಎನ್ ಫಾರ್ಮುಲಾ ಏನು, ನಮ್ಮ ಟಿ ಎನ್ ಪಿ ಮೈನಸ್ ಎಸ್ ಎನ್ ಪ್ಲಸ್ ಸಮೇಷನ್ ಸಿ ಐ ಡಿವೈಡೆಡ್ ಬೈ ಎನ್. ಇಲ್ಲಿ ನಾವೇನು ಚೆಕ್ ಮಾಡಿದ್ದು, ನಮ್ಮ ಆ್ಯನ್ಯುಯಲ್ ಆ್ಯಾವ್ರೇಜ್ ಕಾಸ್ಟ್ ಡಿಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಸಡನ್ನಾಗಿ ಇಲ್ಲಿ ಇನ್ಕ್ರೀಸ್ ಆಯಿತು. ಎಲ್ಲಿ ಮಿನಿಮಮ್ ಇತ್ತು ಅಲ್ಲಿ ನಾವು ಅದನ್ನು ರೀಪ್ಲೇಸ್ ಮಾಡಬೇಕು. ಸೊ ಹಾಗಾಗಿ ನಮ್ಮ ಮಿನಿಮಮ್ ಆ್ಯಾವ್ರೇಜ್ ಆ್ಯನ್ಯುಯಲ್ ಕಾಸ್ಟ್ 3020 ರೂಪಾಯಿ ಇತ್ತು ಆ್ಯಂಡ್ ಇಟ್ ಶುಡ್ ಬಿ ರೀಪ್ಲೇಸ್ ಅಟ್ ದ ಎಂಡ್ ಆಫ್ 5th ಇಯರ್. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ, ಇದು ಅಷ್ಟೇ ಪ್ರೊಸೀಜರ್ ಇರೋದು, ಬೇರೆ ಏನು ಚೇಂಜಸ್ ಇರಲ್ಲ ಇಲ್ಲಿ. ಈಸಿ ಅಲ್ವಾ ಮಕ್ಕಳೇ? ಸೊ ಇದೇ ರೀತಿ ಇನ್ನಷ್ಟು ಎಕ್ಸಾಂಪಲ್ಸ್ನ ಪ್ರಾಕ್ಟೀಸ್ ಮಾಡಿ ಕಲಿಯುವ ಬನ್ನಿ ಮಕ್ಕಳೇ. ನಮ್ಮ ಈ ಸೆಕೆಂಡ್ ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ಮಷೀನ್ ಎ ಅಂತ ಇದೆ. ಇಟ್ ಈಸ್ ಕಾಸ್ಟಿಂಗ್ ರುಪೀಸ್ 9000. ಓಕೆ, ಸೊ ಕಾಸ್ಟಿಂಗ್ 9000 ಅಂದರೆ ನಮಗೇನು ಕೊಟ್ಟಿದ್ದಾರೆ, ನಮ್ಮ ಪಿ ಈಸ್ ಈಕ್ವಲ್ ಟು ರುಪೀಸ್ 9000. ಓಕೆ, ಈ ವ್ಯಾಲ್ಯೂನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಮಕ್ಕಳೇ, ಆ್ಯನ್ಯುಯಲ್ ಆಪರೇಟಿಂಗ್ ಕಾಸ್ಟ್ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಆಪರೇಟಿಂಗ್ ಕಾಸ್ಟ್ ಅಥವಾ ಮೇಂಟೆನೆನ್ಸ್ ಕಾಸ್ಟ್ ಎರಡೂ ಒಂದೇ, ನೆನ್ಪಿಟ್ಕೊಳ್ಳಿ. ಓಕೆ, ಆಪರೇಟಿಂಗ್ ಕಾಸ್ಟ್ ಈಸ್ ರುಪೀಸ್ 200 ಫಾರ್ ದ ಫಸ್ಟ್ ಇಯರ್. ಓಕೆ, ಫಸ್ಟ್ ಇಯರ್ಗೆ 200 ರೂಪಾಯಿ ಇತ್ತು ಆ್ಯಂಡ್ ದೆನ್ ಇಟ್ ಇನ್ಕ್ರೀಸ್ಡ್ ಬೈ ರುಪೀಸ್ 2000 ಎವ್ರಿ ಇಯರ್ ಫಾರ್ ದ ನೆಕ್ಸ್ಟ್ 4 ಇಯರ್ಸ್. ಓಕೆ, ಮೊದಲನೇ ವರ್ಷಕ್ಕೆ ಮೇಂಟೆನೆನ್ಸ್ ಕಾಸ್ಟ್ 200 ರೂಪಾಯಿ ಅಂತ ಹೇಳಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ 4 ವರ್ಷಕ್ಕೆ ಪ್ರತಿ ವರ್ಷವೂ 2000 ರೂಪಾಯಿ ಜಾಸ್ತಿ ಆಗ್ತಾ ಹೋಗಿದೆ ಅಂತ ಹೇಳಿದ್ದಾರೆ. ಈ ಇನ್ಫಾರ್ಮೇಷನ್ ಕೊಟ್ಟಾದ್ಮೇಲೆ ಏನು ಹೇಳಿದ್ದಾರೆ, ಡಿಟರ್ಮೈನ್ ದ ಬೆಸ್ಟ್ ಏಜ್ ಅಟ್ ವಿಚ್ ಟು ರೀಪ್ಲೇಸ್ ದ ಮಷೀನ್. ಓಕೆ, ಯಾವ ಏಜಲ್ಲಿ ನಾವು ಮಷೀನ್ನ ರೀಪ್ಲೇಸ್ ಮಾಡಬೇಕು. ಅಸ್ಯೂಮ್ ದಟ್ ಮಷೀನ್ ಹ್ಯಾಸ್ ನೋ ರೀಸೇಲ್ ವ್ಯಾಲ್ಯೂ ಅಂತ ಹೇಳಿದ್ದಾರೆ. ನೋ ರೀಸೇಲ್ ವ್ಯಾಲ್ಯೂ ಅಂದರೆ ನಮ್ಮ ಎಸ್ ಎನ್ ವ್ಯಾಲ್ಯೂ ಏನಾಯಿತು ಮಕ್ಕಳೇ, ರೀಸೇಲ್ ವ್ಯಾಲ್ಯೂನೇ ಇಲ್ಲ ಅಂದರೆ 0 ಆಗೋಯ್ತು. ಕರೆಕ್ಟ್, ನೋ ರೀಸೇಲ್ ವ್ಯಾಲ್ಯೂ ಅಂದರೆ ಸ್ಕ್ರ್ಯಾಪ್ ವ್ಯಾಲ್ಯೂನೇ ಇಲ್ಲ. ಸೊ ಎಸ್ ಎನ್ ಎಸ್ 0. ಸೊ ನಮ್ಮ ಎಸ್ ಎನ್ ವ್ಯಾಲ್ಯೂ 0 ಆದಾಗ ಮಕ್ಕಳೇ, ನಮ್ಮ ಪಿ ಮೈನಸ್ ಎಸ್ ಎನ್ ಥ್ರೂ ಔಟ್ ಏನಾಗಿರುತ್ತೆ ಮಕ್ಕಳೇ, ಇಟ್ ವಿಲ್ ಬಿ 9000 ಒನ್ಲಿ. ಯಾಕಂದರೆ 9000 ಮೈನಸ್ 0 ಏನಾಗುತ್ತೆ, 9000 ಆಗುತ್ತೆ. ಸೊ ಎಲ್ಲ ವರ್ಷಗಳಿಗೂ ನಮ್ಮ ಡಿಪ್ರಿಸಿಯೇಷನ್ ಕಾಸ್ಟ್ ಪಿ ಮೈನಸ್ ಎಸ್ ಎನ್ ಏನಾಗಿದೆ, 9000 ಆಗಿದೆ. ಸಿಂಪಲ್ಲ ಮಕ್ಕಳೇ? ಓಕೆ, ಈಗ ಇದನ್ನು ಕನ್ಸ್ಟ್ರಕ್ಟ್ ಮಾಡುವ. ಸೊ ನಮ್ಮ ಮೊದಲನೇ ಕಾಲಮ್ ಹೆಡ್ಡಿಂಗ್ ಏಜ್ 1 2 3 4 5. ಓಕೆ, ಫಸ್ಟು ಪಿ ಮೈನಸ್ ಎಸ್ ಅನ್ನು ನಾನು ಬರೆದು ಬಿಡ್ತೀನಿ, ಯಾಕಂದರೆ ಇಟ್ಸ್ ವೆರಿ ವೆರಿ ಈಸಿ, ಆಲ್ರೆಡಿ ನನಗೆ ಇಲ್ಲಿ ಗೊತ್ತಿದೆ. ಸೊ ಇಟ್ ಈಸ್ 9000 ಥ್ರೂ ಔಟ್ 9000 ಅಂತ ಕೊಟ್ಟಿದ್ದಾರೆ. ಸೊ ಐ ನೋ ದಿಸ್ ಇನ್ಫಾರ್ಮೇಷನ್. ಅದಾದಮೇಲೆ ನನ್ನ ಸಿ ಐನ ಬರೆಯೋದಾದರೆ ಮಕ್ಕಳೇ, ನನ್ನ ಆಪರೇಟಿಂಗ್ ಕಾಸ್ಟ್ ಮೊದಲನೇ ವರ್ಷಕ್ಕೆ ಎಷ್ಟು ಅಂತ ಹೇಳಿದರು, 200 ರೂಪಾಯಿ. ಓಕೆ, ಮೊದಲನೇ ವರ್ಷಕ್ಕೆ 200 ರೂಪಾಯಿ. ಆಮೇಲೆ ಪ್ರತಿ ವರ್ಷ 2000 ಇನ್ಕ್ರೀಸ್ ಆಗಿದೆ ಫಾರ್ ದ ನೆಕ್ಸ್ಟ್ 4 ಇಯರ್ಸ್. ಸೊ 2000 ಪ್ಲಸ್ 200 2200. ಮತ್ತು ನೆಕ್ಸ್ಟ್ ಇಯರ್ಗೆ ಎಷ್ಟು ಜಾಸ್ತಿ ಆಯಿತು, 2000 ಜಾಸ್ತಿ ಆಯಿತು. ಸೊ 4200, 6200, 8200.
ಓಕೆನಾ, ಈ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈಗ ನನ್ನ ಫಾರ್ಮುಲಾ ಗೊತ್ತಿದೆಯಲ್ವ ಮಕ್ಕಳು, ಏನಿದೆ? ಇಟ್ ಈಸ್ ಪಿ ಮೈನಸ್ ಎಸ್ ಎನ್ ಪ್ಲಸ್ ಸಮೇಷನ್ ಸಿ ಐ ಅಂತಿದೆ ನನಗೆ. ಹಾಗಾಗಿ ನೆಕ್ಸ್ಟ್ ಬೇಕಾಗಿರುವಂಥದ್ದು ಸಮೇಷನ್ ಸಿ ಐ. ನನ್ನ ಸಮೇಷನ್ ಸಿ ಐ ಮಾಡೋದಾದರೆ ಮಕ್ಕಳೇ, ಮೊದಲನೇ ವರ್ಷಕ್ಕೆ 200 ಆ್ಯಸ್ ಇಟ್ ಈಸ್. 200 ಪ್ಲಸ್ 2200 ಇಟ್ ವಿಲ್ ಬಿ 2400. 2400 ಪ್ಲಸ್ 4200 6600 ಅಲ್ವಾ? 400 ಪ್ಲಸ್ 200 600 ಆಯಿತು. 2 ಪ್ಲಸ್ 4 6000 ಕರೆಕ್ಟು. 6000 ಪ್ಲಸ್ 6000 12800 ಆಯಿತು. 12800 ಇದೆ ಮಕ್ಕಳೇ. ನೀವು ನನ್ನೊಟ್ಟಿಗೆ ಮಾಡಿ. ಈಗ 12800ಗೆ 200 ಸೇರಿಸಿದ್ರೆ 13000. 13 ಪ್ಲಸ್ 8 21,000 ಮಕ್ಕಳೇ. ಕರೆಕ್ಟ್ ಇದೆಯಾ ನನ್ನ ಸಿ ಐ ವ್ಯಾಲ್ಯೂ, ಸಮೇಷನ್ ಸಿ ಐ? ನೀವು ಒಮ್ಮೆ ಕ್ರಾಸ್ ವೆರಿಫೈ ಮಾಡಿ. ಓಕೆ, ಈಗ ನೆಕ್ಸ್ಟ್ ನಾನು ಮಾಡಬೇಕಾಗಿರೋದು ನನ್ನ ಟಿ ಆಫ್ ಎನ್ ಕಾಲಮ್. ಸೊ ಪಿ ಮೈನಸ್ ಎಸ್ ಎನ್ ಪ್ಲಸ್ ಸಮೇಷನ್ ಸಿ ಐ ಆಗುತ್ತೆ. ಈಗ ಪಿ ಮೈನಸ್ ಎಸ್ ಎನ್ ಇಲ್ಲಿ 9000, ನನ್ನ ಸಮೇಷನ್ ಸಿ ಐ ಇಲ್ಲಿ 200. ಸೊ ಆ್ಯಡ್ ಮಾಡಿದಲ್ಲಿ 9200. ಓಕೆ, ಅಲೈನ್ಮೆಂಟಿಗೆ ಲೆಟ್ ಮೀ ಜಸ್ಟ್ ಡ್ರಾ ದ ಲೈನ್ ಮಕ್ಕಳೇ, ಸೊ ದಟ್ ನಿಮ್ಗೆ ಪ್ರತಿಯೊಂದು ರೋಸ್ ನೀಟಾಗಿ ಕಾಣಿಸ್ಲಿ. ಓಕೆ, ಎಸ್. ಈಗ ನಾವು ಮಾಡ್ತಿದ್ದಿದ್ದು ನಮ್ಮ ಟಿ ಎನ್ ಕಾಲಮ್ ಅಲ್ವಾ ಮಕ್ಕಳೇ. ನಾವು ನೆಕ್ಸ್ಟ್ ಆ್ಯಡ್ ಮಾಡಬೇಕಾಗಿರೋಂಥದ್ದು 9000 ಪ್ಲಸ್ 2400 9 2 11,400 ಆಯಿತು. 11,400. ಆಮೇಲೆ 9000 ಪ್ಲಸ್ 6 15,600 15,600 ಆಯಿತು. ನೆಕ್ಸ್ಟು 12,000 ಪ್ಲಸ್ 9 21,000 ಆಯಿತು. 21,800. ಓಕೆ, ಅದಾದಮೇಲೆ 21,000 ಪ್ಲಸ್ 9,000 30,000. ಓಕೆ ಮಕ್ಕಳೇ, ಈಗ ನನ್ನ ಟಿ ಎನ್ ಕಾಲಮ್ ಬಂದಿದೆ ಮಕ್ಕಳೇ. ನನ್ನ ಎ ಎನ್ ಫಾರ್ಮುಲಾ ಏನು ಮಕ್ಕಳೇ? ನಮ್ಮ ಎ ಎನ್ ಆ್ಯನ್ಯುಯಲ್ ಆ್ಯಾವ್ರೇಜ್ ಕಾಸ್ಟ್ ಫಾರ್ಮುಲಾ ಇರುವಂಥದ್ದು ನಮ್ಮ ಟಿ ಆಫ್ ಎನ್ ಡಿವೈಡೆಡ್ ಬೈ ಎನ್. ನಮ್ಮ ಟಿ ಆಫ್ ಎನ್ ಏನು ಅಂತ ಇಲ್ಲಿ ನಾವು ಸ್ಪಷ್ಟವಾಗಿ ಬರೆದಿದ್ದೀವಿ. ಈಗ ಎ ಎನ್ ಕಂಪ್ಯೂಟ್ ಮಾಡೋದಾದರೆ 9200 ಡಿವೈಡೆಡ್ ಬೈ 1 ಮಾಡೋದಾದರೆ ಇಟ್ ವಿಲ್ ಬಿ 9200 ಓನ್ಲಿ. ನೆಕ್ಸ್ಟು 11,400 ಡಿವೈಡೆಡ್ ಬೈ 2 11,400 ಡಿವೈಡೆಡ್ ಬೈ 2 ಮಾಡಿದಾಗ ವಿ ಗೆಟ್ 5,700. ಓಕೆ ಫೈನ್. ನೆಕ್ಸ್ಟು 15,600 ಡಿವೈಡೆಡ್ ಬೈ 3 ಮಾಡಿದಾಗ 5,200 ಬರ್ತಾ ಇದೆ. 5,200 ಬರ್ತಾ ಇದೆ. ನೆಕ್ಸ್ಟು 21,800 ಡಿವೈಡೆಡ್ ಬೈ 4 ಮಾಡಿದಾಗ 5,450. ಓಕೆ, ಇಲ್ಲಿ ಕಡಿಮೆ ಆಗ್ತಿದ್ದಿತ್ತು, ಇಲ್ಲಿ ಆಲ್ರೆಡಿ ಜಾಸ್ತಿ ಆಗಿದೆ. 50 ಕಂಪ್ಯೂಟ್ ಮಾಡಿ ಬರೆದು ಬಿಡುವ. 30,000 ಡಿವೈಡೆಡ್ ಬೈ 5 ಮಾಡಿದಾಗ 6,000. ಮಕ್ಕಳೇ, ನಾವು ಇಫ್ ಯು ಅಬ್ಸರ್ವ್ ನನ್ನ ಆ್ಯನ್ಯುಯಲ್ ಆ್ಯಾವ್ರೇಜ್ ಕಾಸ್ಟ್ ಫಸ್ಟ್ ಇಯರಿಂದ ಸೆಕೆಂಡ್ ಇಯರ್ಗೆ ಕಡಿಮೆ ಆಯಿತು, ಸೆಕೆಂಡ್ ಇಯರಿಂದ ಥರ್ಡ್ ಇಯರ್ಗೆ ಕೂಡ ಕಡಿಮೆ ಆಯಿತು. ಆದರೆ ಥರ್ಡ್ ಇಯರಿಂದ ಫೋರ್ತ್ ಇಯರ್ ಹೋದಾಗ ಇನ್ಕ್ರೀಸ್ ಆಗಿದೆ. ಸೊ ನನ್ನ ಮಿನಿಮಮ್ ಆ್ಯಾವ್ರೇಜ್ ಆ್ಯನ್ಯುಯಲ್ ಕಾಸ್ಟ್ ಎಲ್ಲಿದೆ ಅಂತ ನಾನು ನೋಡೋದಾದರೆ ನನ್ನ ಮಿನಿಮಮ್ ಆ್ಯಾವ್ರೇಜ್ ಆ್ಯನ್ಯುಯಲ್ ಕಾಸ್ಟ್ ಇಲ್ಲಿದೆ. ಕರೆಕ್ಟಾ ಮಕ್ಕಳೇ? ಯಾಕಂದರೆ ಆಫ್ಟರ್ ಥರ್ಡ್ ಇಯರ್ ನೆಕ್ಸ್ಟ್ ಏನಾಗಿದೆ, ಇಲ್ಲಿ ಫೋರ್ತ್ ಇಯರ್ ಇನ್ಕ್ರೀಸ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿ ನಾನು ಸ್ಟಾಪ್ ಮಾಡಬೇಕು. ಯಾವ ಏಜಲ್ಲಿ ನಾನು ರೀಪ್ಲೇಸ್ ಮಾಡಬೇಕು? ದ ಮಷೀನ್ ಶುಡ್ ಬಿ ರೀಪ್ಲೇಸ್ ಅಟ್ ದ ಎಂಡ್ ಆಫ್ ವಿಚ್ ಇಯರ್? ಥರ್ಡ್ ಇಯರ್. ಓಕೆನಾ ಮಕ್ಕಳೇ, ಅರ್ಥ ಆಯ್ತಲ್ವಾ? ಸೊ ಇದಕ್ಕೆ ಕಮೆಂಟ್ ಬರೆಯುವ. ದ ಮಿನಿಮಮ್ annual average cost is rupees 5,200. Therefore, the machine should be replaced at the end of third year. ಡನ್ ಮಕ್ಕಳೇ, ಈಸಿ ಸಿಂಪಲ್, ಅರ್ಥ ಆಗ್ತಾ ಇದೆಯಲ್ವಾ? ಈಗ ನಾವು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ
ಎಕ್ಸಾಂಪಲ್ 3 ಮಕ್ಕಳು ಏನು ಕೊಟ್ಟಿದ್ದಾರೆ ಇಲ್ಲಿ? ದ ಕಾಸ್ಟ್ ಆಫ್ ಎನ್ ಎಕ್ವಿಪ್ಮೆಂಟ್ ಇಸ್ ₹61,000. 61,000 ಇಸ್ ದ ಕಾಸ್ಟ್ ಆಫ್ ದ ಎಕ್ವಿಪ್ಮೆಂಟ್, ಅಂದರೆ ನಮ್ಮ ಪರ್ಚೇಸ್ ಕಾಸ್ಟ್ ಅಥವಾ ಕ್ಯಾಪಿಟಲ್ ಕಾಸ್ಟ್ ಪಿ ಆಯಿತು. ಇಟ್ಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಈಸ್ ₹1,000. ಓಕೆ ಮಕ್ಕಳೇ ನೋಡಿ, ಆ ಎಕ್ವಿಪ್ಮೆಂಟ್ನ ಬೆಲೆ 61,000, ಅದರ ಸ್ಕ್ರ್ಯಾಪ್ ವ್ಯಾಲ್ಯೂ ಯಾವಾಗ ನೀವು ರೀಸೇಲ್ ಮಾಡಿದ್ರು ಏನು 1,000 ಅಂತ ಹೇಳಿಬಿಟ್ಟಿದ್ದಾರೆ. ಓಕೆ, ಇಟ್ ಈಸ್ ಫಿಕ್ಸ್ಡ್. ದ ಮೇಂಟೆನೆನ್ಸ್ ಕಾಸ್ಟ್ ಫೌಂಡ್ ಫ್ರಮ್ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಆರ್ ಆಸ್ ಫಾಲೋಸ್. ಓಕೆ, 8 ವರ್ಷಗಳಿಗೆ ಅದರ ಮೇಂಟೆನೆನ್ಸ್ ಕಾಸ್ಟ್ನ ಕೂಡ ಕೊಟ್ಟಿದ್ದಾರೆ. ಈಗ ನಾವು ಯಾವ ಏಜ್ಗೆ ನಾವು ಈ ಎಕ್ವಿಪ್ಮೆಂಟ್ನ ರೀಪ್ಲೇಸ್ಮೆಂಟ್ ಮಾಡಿದ್ರೆ ಸೂಕ್ತ ಅಂತ ಕಂಡುಹಿಡಿಯುವ. ಮಕ್ಕಳೇ, ಇಲ್ಲಿ ಕೊಟ್ಟಿರುವಂಥದ್ದು ನೋಡಿ, ಗಿವನ್ ನಮ್ಮ ಪರ್ಚೇಸ್ ಕಾಸ್ಟ್ ಎಷ್ಟು ಮಕ್ಕಳೇ? 61,000. ನಮ್ಮ ಎಸ್ ಎನ್ ವ್ಯಾಲ್ಯೂ ಏನಿದೆ? 1,000. ದೇರ್ ಫೋರ್ ನನ್ನ ಪಿ ಮೈನಸ್ ಎಸ್ ಎನ್ ಕಾಲಮ್ 61,000 ಮೈನಸ್ 1,000 ವಿಲ್ ಬಿ 60,000. ಇಟ್ ವಿಲ್ ರಿಮೈನ್ ಸೇಮ್ ಥ್ರೂ ಔಟ್ ಮಕ್ಕಳೇ. ಓಕೆನಾ? ಸೊ ಪಿ ಮೈನಸ್ ಎಸ್ ಎನ್ ಏನಾಗುತ್ತೆ? ನಮ್ಮ ಪ್ರೀವಿಯಸ್ ಕ್ವಶನ್ ಥರನೇ ಪ್ರತಿಯೊಂದಕ್ಕೂ ನಾವು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಇಟ್ ವಿಲ್ ಬಿ 60,000 ಫಾರ್ ಆಲ್ ದ ಇಯರ್ಸ್. ಓಕೆ, ಈಗ ಇಲ್ಲಿ 8 ವರ್ಷಗಳನ್ನ ಕೊಟ್ಟಿದ್ದಾರೆ, ಬರ್ಕೊಳ್ಳುವ. ಸೊ ಇಯರ್, ಸೊ 1 2 3 4 5 6 7 8. ಓಕೆ, ಈ 8 ಇಯರ್ಸ್ ಇದೆ ಮಕ್ಕಳೇ. ಈಗ ನನ್ನ ಈ ಸಿ ಐ ಕೊಟ್ಟಿದ್ದಾರೆ, ಸಿ ಐ ಇಸ್ ನನ್ನ ಮೇಂಟೆನೆನ್ಸ್ ಕಾಸ್ಟ್. ಇದನ್ನು ಬರ್ಕೊತೀನಿ. ಮೊದಲನೇ ವರ್ಷಕ್ಕೆ 1,000, ಎರಡನೇ ವರ್ಷಕ್ಕೆ 2,500, ಮೂರನೇ ವರ್ಷಕ್ಕೆ 4,000, ನಾಲ್ಕನೇ ವರ್ಷಕ್ಕೆ 6,000, ಐದನೇ ವರ್ಷಕ್ಕೆ 9,000, ಆರನೇ ವರ್ಷಕ್ಕೆ 12,000, ಓಕೆ, ಏಳನೇ ವರ್ಷಕ್ಕೆ 16,000, ಅದಾದಮೇಲೆ 8ನೇ ವರ್ಷಕ್ಕೆ 20,000. ಇದು ಇಯರ್ ಬೈ ಇಯರ್ ಅವ್ರು ಖರ್ಚು ಮಾಡಿರುವಂಥ ಮೇಂಟೆನೆನ್ಸ್ ಕಾಸ್ಟ್ ಮಕ್ಕಳೇ. ಜಸ್ಟ್ ಎ ಮೂಮೆಂಟ್, ಲೆಟ್ ಮೀ ಜಸ್ಟ್ ಡ್ರಾ ದ ರೋಸ್ ಸೊ ದಟ್ ಇಟ್ ನೀಟಾಗಿರುತ್ತೆ. ಎಸ್ ಮಕ್ಕಳೇ, ಈಗ ಫಾರ್ ವೇರಿಯಸ್ ಇಯರ್ಸ್ ನಮಗೆ ಸಿ ಐ ವ್ಯಾಲ್ಯೂ ಮೇಂಟೆನೆನ್ಸ್ ಕಾಸ್ಟ್ ಗೊತ್ತಿದೆ. ನೆಕ್ಸ್ಟ್ ನಾವೇನು ಕಂಡು ಹಿಡಿಬೇಕು ಮಕ್ಕಳೇ? ಸಮೇಷನ್ ಸಿ ಐ ಕಂಡು ಹಿಡಿಬೇಕು. ಸೊ ಮೊದಲನೇ ವರ್ಷಕ್ಕೆ 1,000 ಆ್ಯಸ್ ಇಟ್ ಈಸ್. ಸೊ 1,000 ಪ್ಲಸ್ 2,500 3,500, 3,500 ಪ್ಲಸ್ 4,000 7,500, 7,500 ಪ್ಲಸ್ 6,000 ಎಷ್ಟು? 7 6 13 ಅಲ್ವಾ? ಸೊ 13,500 ಆಗುತ್ತೆ. 13,500 ಪ್ಲಸ್ 9,000, ಸೊ 13,500 ಪ್ಲಸ್ 9,000 ಮಾಡಿದಲ್ಲಿ ಐ ಗೆಟ್ 22,500. ಸೊ 22,500 ಪ್ಲಸ್ 12,000 ಮಾಡಿದಾಗ ಐ ಗೆಟ್ 34,500. 34,500 ಪ್ಲಸ್ 16,000 ಮಾಡಿದಾಗ ಐ ಗೆಟ್ 50,500. 50,500 ಪ್ಲಸ್ 20,000 ಮಾಡಿದಾಗ 70,500 ಆಗುತ್ತೆ. ಓಕೆ, 70,500 ಆಯಿತು. ಇದು ನನ್ನ ಸಮೇಷನ್ ಸಿ ಐ ವ್ಯಾಲ್ಯೂ. ಮಕ್ಕಳೇ, ನಮ್ಮ ಪಿ ಮೈನಸ್ ಎಸ್ ಎನ್ ಫಾರ್ ಆಲ್ ದ ಇಯರ್ಸ್ ಏನು ಮಕ್ಕಳೇ? ಇಟ್ ವಿಲ್ ಬಿ ಸೇಮ್. ಎಷ್ಟು? 60,000. ಸೊ 60,000 ಫಾರ್ ಆಲ್ ದ ಇಯರ್ಸ್. ಸೊ 60,000 ಈಗ ನಾವು ಕಂಡು ಹಿಡಬೇಕಾಗಿರೋದು ನಮ್ಮ ಟಿ ಎನ್ ವಿಲ್ ಬಿ ಪಿ ಮೈನಸ್ ಎಸ್ ಎನ್ ಪ್ಲಸ್ ಸಮೇಷನ್ ಸಿ ಐ. ಮಕ್ಕಳೇ, ನನ್ನ ಪಿ ಮೈನಸ್ ಎಸ್ ಎನ್ ಇಲ್ಲಿದೆ, ಸಮೇಷನ್ ಸಿ ಐ ಇಲ್ಲಿದೆ. ಆ್ಯಡ್ ಮಾಡುವ. 60,000 ಪ್ಲಸ್ 1,000 61,000, 60,000 ಪ್ಲಸ್ 3,500 63,500. ಸೊ 60,000 ಪ್ಲಸ್ 7,500 67,500. ಓಕೆ, 60,000 ಪ್ಲಸ್ 13,500 73,500.
60,000 ಪ್ಲಸ್ 22,500 82,500. ಅದಾದಮೇಲೆ 60,000 ಪ್ಲಸ್ 34,500 94,500. 60,000 ಪ್ಲಸ್ 50 1,10,000 ಆಯಿತು. ಸೊ 1,10,500. ಅದಾದಮೇಲೆ 60 ಪ್ಲಸ್ 70 6 7 13 1,30,500 1,30,500. ಓಕೆ, ನಮ್ಮ ಟಿ ಎನ್ ಕೂಡ ಬಂತು ಮಕ್ಕಳೇ. ನಮಗೆ ಇನ್ನು ಉಳಿದಿದ್ದು ಒಂದೇ ಒಂದು ಎ ಎನ್, ನಮ್ಮ ಆವ್ರೇಜ್ ಆ್ಯನ್ಯುಯಲ್ ಕಾಸ್ಟ್. ನಮ್ಮ ಎ ಎನ್ ಏನಾಗುತ್ತೆ ಮಕ್ಕಳೇ? ಇಟ್ ಈಸ್ ಟಿ ಆಫ್ ಎನ್ ಡಿವೈಡೆಡ್ ಬೈ ಎನ್ ಆಗುತ್ತೆ. ಕರೆಕ್ಟಾ ಮಕ್ಕಳೇ? ಈಗ ಮೊದಲನೇ ವರ್ಷಕ್ಕೆ 61,000 ಇದೆ, ಏಜ್ ಈಸ್ 1. ಸೊ 61,000 ಡಿವೈಡೆಡ್ ಬೈ 1 ಏನಾಗುತ್ತೆ ಮಕ್ಕಳೇ? ಇಟ್ ವಿಲ್ ಬಿ 61,000. ನೆಕ್ಸ್ಟು 63,500 ಡಿವೈಡೆಡ್ ಬೈ 2 ಮಾಡಿದಲ್ಲಿ, ಸೊ ವಿ ಗೆಟ್ 31,750. ಮೂರನೇ ವರ್ಷಕ್ಕೆ 67,500 ಡಿವೈಡೆಡ್ ಬೈ 3 ಮಾಡಿದಾಗ ವಿ ಗೆಟ್ 22,500. 22,500. ಓಕೆ, ಮತ್ತು ಕಡಿಮೆ ಆಗಿದೆ. ನೆಕ್ಸ್ಟು 73,500 ಡಿವೈಡೆಡ್ ಬೈ, ಇದೆಷ್ಟನೇ ವರ್ಷ ಮಕ್ಕಳೇ? 4ನೇ ವರ್ಷ. ಸೊ ಡಿವೈಡೆಡ್ ಬೈ 4 ಮಾಡಿದಾಗ ಓಕೆ 18,375 ಬಂದಿದೆ. ಓಕೆ, ನೆಕ್ಸ್ಟ್ ಇಯರ್ಗೆ 82,500 ಡಿವೈಡೆಡ್ ಬೈ ಎಷ್ಟನೇ ವರ್ಷ? 5ನೇ ವರ್ಷ. ಸೊ 16,500. ಓಕೆ, ಇಲ್ಲೂ ಕಡಿಮೆನೇ ಆಗಿದೆ. ನೆಕ್ಸ್ಟ್ 6ನೇ ವರ್ಷ 94,500 ಡಿವೈಡೆಡ್ ಬೈ 6 ವಿ ಗೆಟ್ 15,750. ಓಕೆ, ನೆಕ್ಸ್ಟು 1,10,500 ಡಿವೈಡೆಡ್ ಬೈ 7. ಓಕೆ, 15,785.71. ಎಷ್ಟು? ಲಾಸ್ಟ್ ಇಯರ್ಗೆ 1,30,500 ಡಿವೈಡೆಡ್ ಬೈ 8 16,312.5. ಎಸ್ ಮಕ್ಕಳೇ, ನೀವು ಇಲ್ಲಿ ಅಬ್ಸರ್ವ್ ಮಾಡೋದಾರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. 61ರಿಂದ 31,000ಕ್ಕೆ ಬಂತು, ಕಡಿಮೆ ಆಯಿತು. 31ರಿಂದ 27, 22ರಿಂದ 18, 18ಇಂದ 16, 16ವರೆಯಿಂದ ಇಲ್ಲಿ 15.25 ಬಂತು. ಈಗ 15,750 ಆದಮೇಲೆ 15,785. ಇಲ್ಲಿ ಡಿಕ್ರೀಸ್ ಆಗಿತ್ತು ಇಲ್ಲಿವರೆಗೂ, ಫ್ರಮ್ ಫಸ್ಟ್ ಇಯರಿಂದ ಇಲ್ಲಿವರೆಗೂ. ಇಲ್ಲಿ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ನಮ್ಮ ಮಿನಿಮಮ್ ಆವ್ರೇಜ್ ಆ್ಯನ್ಯುಯಲ್ ಕಾಸ್ಟ್ ಎಲ್ಲಿದೆ ಮಕ್ಕಳೇ? ಇಲ್ಲಿದೆ. ಸೊ ಯಾವ ವರ್ಷಕ್ಕೆ ಅದು ಬಂದಿದ್ದು? ನಮ್ಮ 6ನೇ ವರ್ಷಕ್ಕೆ ಬಂದಿದೆ. ಸೊ ಅಟ್ ವಾಟ್ ಇಯರ್ ದ ರಿಪ್ಲೇಸ್ಮೆಂಟ್ ಶುಡ್ ಬಿ ಡನ್? ದೇರ್ ಫೋರ್ ಬರೆದು ಬಿಡುವ, ದ ಮಿನಿಮಮ್ annual average cost is rupees 15,750. Therefore the machine should be replaced at the end of ಎಷ್ಟನೇ ವರ್ಷ ಇದು? 6th year. at the end of 6th year. ಸಿಂಪಲ್ ಮಕ್ಕಳೇ, ಈಸಿ ಲೆಕ್ಕ. ಅರ್ಥ ಆಗ್ತಾ ಇದೆಯಲ್ವಾ? ಇಟ್ಸ್ ವೆರಿ ವೆರಿ ಈಸಿ. ಸೊ ಸರಿಯಾಗಿ ಒಂದ್ಸತಿ ನೊಟೇಷನ್ಸ್ ಎಲ್ಲ ನೆನ್ಪಿಟ್ಕೊಂಡು, ಈ ಫಾರ್ಮುಲಾ ಒಂದೇ ಒಂದಿದೆ ನೆನ್ಪಿಟ್ಕೊಂಡಲ್ಲಿ ಇದರಷ್ಟು ಈಸಿ ಲೆಕ್ಕ ಯಾವುದೂ ಇಲ್ಲ ಮಕ್ಕಳೇ. ಓಕೆ, ಫೈನ್. ಓಕೆ, ಮತ್ತೆ 1 2 3 4 5 6 ಕೊಟ್ಟಿದ್ದಾರೆ. ಮೇಂಟೆನೆನ್ಸ್ ಕಾಸ್ಟ್, ರೀಸೇಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಪ್ರೈಸ್ ಆಫ್ ದ ಮಷೀನ್ 6,000 ಕೊಟ್ಟಿದ್ದಾರೆ. ಓಕೆ, ಆಲ್ಮೋಸ್ಟ್ ಸೇಮ್ ಲೆಕ್ಕನೇ ಮಕ್ಕಳೇ. ಓಕೆ, ನೊಟೇಷನ್ಸ್ ಎಲ್ಲ ನಾನು ಬರಿತೀನಿ. ಈ ಲೆಕ್ಕನ ನೀವು ಸಾಲ್ವ್ ಮಾಡಿ ಆನ್ಸರ್ ಹೇಳಬೇಕು. ನಾನು ಅರ್ಧ ಮಾಡಿ ಬಿಡ್ತೀನಿ. ಇಲ್ಲೇನು ಕೊಟ್ಟಿದ್ದಾರೆ ಮಕ್ಕಳೇ? ನನ್ನ ಪಿ ಈಸ್ ಈಕ್ವಲ್ ಟು rupees 6,000 ಕೊಟ್ಟಿದ್ದಾರೆ. ಮೇಂಟೆನೆನ್ಸ್ ಕಾಸ್ಟ್ CI ಕೊಟ್ಟಿದ್ದಾರೆ. ಅದಾದಮೇಲೆ ರೀಸೇಲ್ ವ್ಯಾಲ್ಯೂ SN ಕೊಟ್ಟಿದ್ದಾರೆ 6 ವರ್ಷಗಳಿಗೆ. ಈಗ ಬರೆಯೋದಾರೆ ಇನ್ಫಾರ್ಮೇಷನ್. ಇಯರ್ಸ್ 1 2 3 4 5 6. ಓಕೆ, ನನ್ನ ರೀಸೇಲ್ ವ್ಯಾಲ್ಯೂ ಏನಾಗಿದೆ ಮಕ್ಕಳೇ? ಮೊದಲನೇ ವರ್ಷಕ್ಕೆ 2,000, ಅದಾದಮೇಲೆ 2,200, 2,300, ಅದಾದಮೇಲೆ 2,600, ಅದಾದಮೇಲೆ 3,000, ಮತ್ತು ಲಾಸ್ಟ್ 6th ಇಯರ್ಗಿರೋದು 3,800.
ನನ್ನ ಎಸ್ ಎನ್ ವ್ಯಾಲ್ಯೂ ರೀಸೇಲ್ ವ್ಯಾಲ್ಯೂ ಕೊಟ್ಟಿರುವಂಥದ್ದು ಮೊದಲನೇ ವರ್ಷಕ್ಕೆ 3,500, ಎರಡನೇ ವರ್ಷಕ್ಕೆ 2,500, ಅದಾದಮೇಲೆ 1,700, ಅದಾದಮೇಲೆ 1,200, 1,000, ಅದಾದಮೇಲೆ 900 ಈ ವ್ಯಾಲ್ಯೂಸ್ನ ಕೊಟ್ಟಿದ್ದಾರೆ. ಓಕೆ, ನನ್ನ ಪಿ ವ್ಯಾಲ್ಯೂ ಗೊತ್ತಿದೆ 6,000 ಅಂತ. ಮೊದಲನೇದು ಪಿ ಮೈನಸ್ ಎಸ್ ಅನ್ನು ಕಂಪ್ಯೂಟ್ ಮಾಡುವ, ವೆರಿ ವೆರಿ ಈಸಿ. 6,000 ಮೈನಸ್ 3,500 ಮಾಡಿದಲ್ಲಿ 2,500, 6,000 ಮೈನಸ್ 2,500 ಮಾಡಿದಲ್ಲಿ 3,500, ಅದಾದಮೇಲೆ 6,000 ಮೈನಸ್ 1,700 ಮಾಡಿದಲ್ಲಿ 4,300, 6,000 ಮೈನಸ್ 1,200 ಮಾಡಿದಲ್ಲಿ ವಿ ಗೆಟ್ 4,800, 6,000 ಮೈನಸ್ 1,000 5,000 ಆಯಿತು, 6,000 ಮೈನಸ್ 900 5,100. ಈಗ ಪಿ ಮೈನಸ್ ಎಸ್ ಎನ್ ಕಾಲಮ್ ಕೂಡ ಬಂದಿದೆ. ನೆಕ್ಸ್ಟ್ ನಾವು ಕಂಡು ಹಿಡಿಬೇಕಾಗಿರೋಂಥದ್ದು ಸಮೇಷನ್ ಸಿ ಐ. ಓಕೆ, ಫಸ್ಟ್ ವ್ಯಾಲ್ಯೂ 2,000 ಆ್ಯಸ್ ಇಟ್ ಈಸ್. ಓಕೆ, ನೆಕ್ಸ್ಟ್ 2,000 ಪ್ಲಸ್ 2,200 4,200 ಆಯಿತು. 4,200 ಪ್ಲಸ್ 2,300 6,500 ಆಗಿದೆ. ಓಕೆ, 6,500 ಪ್ಲಸ್ 2,600 6,500 ಪ್ಲಸ್ 2,600 ಮಾಡಿದಾಗ 9,100. 9,100 ಪ್ಲಸ್ 3,000 ಮಾಡಿದಲ್ಲಿ ವಿ ಗೆಟ್ 12,100 ಆ್ಯಂಡ್ 12,100 ಪ್ಲಸ್ 3,800 ಮಾಡಿದಲ್ಲಿ ವಿ ಗೆಟ್ 15,900. ಓಕೆ ಮಕ್ಕಳೇ, ವೆರಿ ವೆರಿ ಈಸಿನಾ? ಈಗ ಮಕ್ಕಳೇ ನೆಕ್ಸ್ಟ್ ಮಾಡಬೇಕಾಗಿರೋಂಥದ್ದು ನಮ್ಮ ಟಿ ಆಫ್ ಎನ್ ಫಾರ್ಮುಲಾ ಇರೋದು ಪಿ ಮೈನಸ್ ಎಸ್ ಎನ್ ಪ್ಲಸ್ ಸಮೇಷನ್ ಸಿ ಐ. ಪಿ ಮೈನಸ್ ಎಸ್ ಎನ್ ಇದೆ, ಸಮೇಷನ್ ಸಿ ಐ ಇದೆ, ಎರಡೂ ಆ್ಯಡ್ ಮಾಡಿ ದೆನ್ ವಿ ಹ್ಯಾವ್ ಟು ಫೈಂಡ್ ಎ ಆಫ್ ಎನ್ ಈಕ್ವಲ್ ಟು ನಮ್ಮ ಟಿ ಆಫ್ ಎನ್ ಡಿವೈಡೆಡ್ ಬೈ ಎನ್. ಮಕ್ಕಳೇ ಸೇಮ್ ಪ್ರೊಸೀಜರ್ ಇದೆ. ನನಗೆ ಈ ಲೆಕ್ಕನ ನೀವು ಉಳಿದ 2 ಕಾಲಮ್ಸ್ನ ಕಂಪ್ಯೂಟ್ ಮಾಡಿ ಆ್ಯನ್ಯುಯಲ್ ಆ್ಯಾವ್ರೇಜ್ ಕಾಸ್ಟ್ ಮಿನಿಮಮ್ ಏನು ಅದನ್ನು ಬರೀರಿ. ವಾಟ್ ಇಸ್ ದ ಆ್ಯನ್ಯುಯಲ್ ಆ್ಯಾವ್ರೇಜ್ ಕಾಸ್ಟ್, ಯಾವ ವರ್ಷಕ್ಕೆ ಮಷೀನ್ ರಿಪ್ಲೇಸ್ ಆಗಬೇಕು ಕಮೆಂಟ್ ಮಾಡಿ ತಿಳಿಸಿ. ಈ 2 ಕಾಲಮ್ನ ನಾನು ಮಾಡೋದಿಲ್ಲ, ನನಗೆ ಕಮೆಂಟ್ ಮಾಡಿ ನೀವು ಆನ್ಸರ್ನ ತಿಳಿಸ್ಬೇಕು. ಸಾಲ್ವ್ ಮಾಡ್ತಾ ಇದ್ದೀರಲ್ಲ ಮಕ್ಕಳೇ, ವಿಲ್ ಯು ಕಮೆಂಟ್ ಇಟ್ ಮಕ್ಕಳೇ ಪಕ್ಕ? ಇಟ್ಸ್ ವೆರಿ ವೆರಿ ಈಸಿ. ನನಗೆ ನೀವು ಈ ಎಲ್ಲ ವ್ಯಾಲ್ಯೂಸ್ನ ನೀವು ಕಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವೇನು ಮಾಡಬೇಕು, ನನಗೆ ಆ್ಯನ್ಯುಯಲ್ ಆ್ಯಾವ್ರೇಜ್ ಕಾಸ್ಟ್ ಏನು, ಯಾವ ವರ್ಷಕ್ಕೆ ಮಷೀನ್ನ ರೀಪ್ಲೇಸ್ ಮಾಡಬೇಕು, ಇದನ್ನು ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ ಮಕ್ಕಳೇ? ಸಾಲ್ವ್ ಮಾಡ್ತೀರಾ ಅಲ್ವಾ? ಇಟ್ಸ್ ವೆರಿ ವೆರಿ ಹೆಲ್ಪ್ಫುಲ್, ಈಸಿ ಲೆಕ್ಕ ಇದೆ, ಸಾಲ್ವ್ ಮಾಡಿ. ಓಕೆ, ನೆಕ್ಸ್ಟ್ ನೋಡೋದಾದರೆ ಓಕೆ ಆಲ್ಮೋಸ್ಟ್ ಸಿಮ್ಲರ್ ಲೆಕ್ಕ ಮಾಡುವ ಬನ್ನಿ. ಓಕೆ, ಮತ್ತೆ 6 ವರ್ಷಕ್ಕೆ ಕೊಟ್ಟಿದ್ದಾರೆ. ಮಷೀನ್ 8,000 ಇದೆ. ಓಕೆ, ಸೊ ಗಿವನ್ ಪಿ ಈಸ್ ಈಕ್ವಲ್ ಟು ರುಪೀಸ್ 8,000. ಫೈನ್. ಈಗ ಇಯರ್ಸ್ ಇಲ್ಲೂ 6 ಇದೆಯಾ? ಓಕೆ, ಇಯರ್ಸ್ 1 2 3 4 5 6. ಓಕೆ, ಮೇಂಟೆನೆನ್ಸ್ ಕಾಸ್ಟ್ ನಮ್ಮ ಸಿ ಐ ಕೊಟ್ಟಿದ್ದಾರೆ 1,500, 1,600, 1,800, 2,100, 2,500 ಆ್ಯಂಡ್ 3,000. ಓಕೆ, ನನ್ನ ರೀಸೇಲ್ ವ್ಯಾಲ್ಯೂ ಸಿ ಐ ಕೊಟ್ಟಿದ್ದಾರೆ, ಎಸ್ ಎನ್ ಕೊಟ್ಟಿದ್ದಾರೆ ಮತ್ತೊಮ್ಮೆ ಈಸ್ 4,000, ಅದಾದಮೇಲೆ 3,000, ನೆಕ್ಸ್ಟ್ 2,400, ನೆಕ್ಸ್ಟ್ 1,800, ನೆಕ್ಸ್ಟ್ 1,400 ಆ್ಯಂಡ್ 1,000. ಈಗ ಮಕ್ಕಳೇ ಪಿ ಮೈನಸ್ ಎಸ್ ಎನ್ ಕಾಲಮ್ ಮಾಡೋದಾದ್ರೆ 8,000 ಮೈನಸ್ 4,000 ಇಸ್ 4,000, 8,000 ಮೈನಸ್ 3,000 5,000, 8,000 ಮೈನಸ್ 2,400 ಈಸ್ ಈಕ್ವಲ್ ಟು 5,600. ಅದಾದಮೇಲೆ 8,000 ಮೈನಸ್ 1,800 ಮಾಡಿದಲ್ಲಿ 6,200, 8,000 ಮೈನಸ್ 1,400 ಮಾಡಿದಲ್ಲಿ ವಿ ಗೆಟ್ 6,600, 8,000 ಮೈನಸ್ 1,000 7,000. ಈಗ ನೆಕ್ಸ್ಟು ಸಮೇಷನ್ ಸಿ ಐ ಮಾಡಬೇಕು. ಫಸ್ಟ್ ವ್ಯಾಲ್ಯೂ 1,500 ಆ್ಯಸ್ ಇಟ್ ಈಸ್. 1,500 ಪ್ಲಸ್ 1,600 ಮಾಡಿದಲ್ಲಿ 3,100, 3,100 ಪ್ಲಸ್
1800 ಮಾಡಿದಲ್ಲಿ 4900 ಪ್ಲಸ್ 2100 ಮಾಡಿದಲ್ಲಿ ವಿ ಗೆಟ್ 7000 ಪ್ಲಸ್ 2500 ಮಾಡಿದಲ್ಲಿ ವಿ ಗೆಟ್ 7000 ಪ್ಲಸ್ 2500 9500 ಪ್ಲಸ್ 3000 ಮಾಡಿದಲ್ಲಿ ವಿ ಗೆಟ್ 12500. ಎಸ್, ಈಗ ನನ್ನ ಟಿ ಎನ್ ಮಾಡುವ. ನನ್ನ ಟಿ ಎನ್ ಈಸ್ ಈಕ್ವಲ್ ಟು ಪಿ ಮೈನಸ್ ಎಸ್ ಎನ್ ಪ್ಲಸ್ ಸಮೇಷನ್ ಸಿ ಐ. ಎಸ್ ಮಕ್ಕಳೇ, ಪಿ ಮೈನಸ್ ಎಸ್ ಎನ್ ಪ್ಲಸ್ ಸಮೇಷನ್ ಸಿ ಐ 4000 ಪ್ಲಸ್ 1500 5500, 5000 ಪ್ಲಸ್ 3100 8100, 5600 ಪ್ಲಸ್ 4900 10500 ಆಯಿತು. 6200 ಪ್ಲಸ್ 7000 ಮಾಡಿದಲ್ಲಿ ವಿ ಗೆಟ್ 13200. ನೆಕ್ಸ್ಟು 6600 ಪ್ಲಸ್ 9500 ಮಾಡಿದಲ್ಲಿ ವಿ ಗೆಟ್ 16100. ಅದಾದಮೇಲೆ 12500 ಪ್ಲಸ್ 7000 ಮಾಡಿದಲ್ಲಿ ವಿ ಗೆಟ್ 19500. ಈಗ ನನ್ನ ಎ ಎನ್ ವಿಚ್ ಇಸ್ ನನ್ನ ಟಿ ಆಫ್ ಎನ್ ಡಿವೈಡೆಡ್ ಬೈ ಎನ್, ಮೊದಲನೇ ವರ್ಷಕ್ಕೆ ಡಿವೈಡೆಡ್ ಬೈ 1 5500 ಇರುತ್ತೆ. ಎರಡನೇ ವರ್ಷ 8100 ಡಿವೈಡೆಡ್ ಬೈ 2, ಸೊ 4050. ಮೂರನೇ ವರ್ಷ 10500 ಡಿವೈಡೆಡ್ ಬೈ 3, 3500. ಅದಾದಮೇಲೆ ನಾಲ್ಕನೇ ವರ್ಷ 13200 ಡಿವೈಡೆಡ್ ಬೈ 4, 3300. ಓಕೆ, ನೆಕ್ಸ್ಟ್ 16100 ಡಿವೈಡೆಡ್ ಬೈ 5, 3220. ಆರನೇ ವರ್ಷಕ್ಕೆ 19500 ಡಿವೈಡೆಡ್ ಬೈ 6, 3250. ಮಕ್ಕಳೇ, ಮೊದಲನೇ ವರ್ಷದಿಂದ ಎರಡನೇ ವರ್ಷ ಕಡಿಮೆ ಆಗಿದೆ, ಎರಡನೇದಿಂದ ಮೂರನೇದು ಕಡಿಮೆ. 3500 300 ಕಡಿಮೆ ಆಯಿತು, 3300 220 ಕಡಿಮೆ, 220ಇಂದ 250 ಇಲ್ಲಿ ಜಾಸ್ತಿ ಆಗಿದೆ, ಮಿನಿಮಮ್ ಇಲ್ಲಿದೆ ಮಕ್ಕಳೇ. ದೇರ್ ಫೋರ್ ದ ಆ್ಯನ್ಯಲ್ ಆ್ಯಾವ್ರೇಜ್ ಕಾಸ್ಟ್ ಈಸ್, ದೇರ್ ಫೋರ್ ಮಕ್ಕಳೇ ಇದು ಕಮೆಂಟ್ ಮಾಡ್ತೀರಾ? ಸುಮ್ಮನೆ ನಾನು ಮೂಲೆಗೆ ಚಿಕ್ಕದಾಗಿ ಬರೆಯೋದು ಬೇಡ. ನನ್ನ ಆ್ಯನ್ಯಲ್ ಆ್ಯಾವ್ರೇಜ್ ಕಾಸ್ಟ್ ಈಸ್ 3220. ದ ಮಷೀನ್ ಶುಡ್ ಬಿ ರೀಪ್ಲೇಸ್ ಅಟ್ ದ ಎಂಡ್ ಆಫ್ ವಿಚ್ ಇಯರ್ ಮಕ್ಕಳೇ? ಇಟ್ ಶುಡ್ ಬಿ ರೀಪ್ಲೇಸ್ ಅಟ್ ದ ಎಂಡ್ ಆಫ್ 5th ಇಯರ್. ಸಿಂಪಲ್ ಅಲ್ವಾ ಮಕ್ಕಳೇ? ಬರಿತೀರಲ್ವ ಕಮೆಂಟು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ? ಆ ಕಮೆಂಟ್ ಬರೆಯೋದನ್ನು ಬಿಡಬೇಡಿ, ಯಾಕಂದರೆ ಇಟ್ ವಿಲ್ ಕ್ಯಾರಿ ಎ ಮಾರ್ಕ್ ಮಕ್ಕಳೇ. ಅರ್ಥ ಆಯ್ತಲ್ವಾ? ಇಲ್ಲಿ ಏನು ಪ್ರತಿ ವರ್ಷ ಕಡಿಮೆ ಆಗ್ತಾಯಿತ್ತು, ಇಲ್ಲಿ ಜಾಸ್ತಿ ಆಗೋಗಿದೆ. ಈಗ ನೆಕ್ಸ್ಟ್ ನಾವು ಕ್ವಶನ್ ನೋಡೋದಾದರೆ, ಓಕೆ, ಇಲ್ಲೇನು ಕೊಟ್ಟಿದ್ದಾರೆ? The depreciation cost and the cumulative maintenance cost for the third year, okay, are rupees 7800 and 4800 respectively. Find the annual average cost for the third year. ಮಕ್ಕಳೇ, ಇಲ್ಲಿ ಏನೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ. ಗಿವನ್ ಡಿಪ್ರಿಸಿಯೇಷನ್ ಕಾಸ್ಟ್ ಅಂದರೆ ಏನು ಮಕ್ಕಳೇ? ಪಿ ಮೈನಸ್ ಎಸ್ ಎನ್ ಕೊಟ್ಟಿದ್ದಾರೆ. ಎಷ್ಟು? 7800. ಅದಾದಮೇಲೆ ಕ್ಯುಮುಲೇಟಿವ್ ಆ್ಯನ್ಯುಯಲ್ ಕಾಸ್ಟ್ ಅಂತ ಕೊಟ್ಟಿದ್ದಾರೆ. ಕ್ಯುಮುಲೇಟಿವ್ ಮೇಂಟೆನೆನ್ಸ್ ಅಥವಾ ಆ್ಯನ್ಯುಯಲ್ ಆವ್ರೇಜ್ ಕಾಸ್ಟ್ ಏನಾಗುತ್ತೆ? ಸಮೇಷನ್ ಸಿ ಐ ಕೊಟ್ಟಿದ್ದಾರೆ 4800. ಇದು ಯಾವ ವರ್ಷಕ್ಕೆ ಕೊಟ್ಟಿರೋದು? ಥರ್ಡ್ ವರ್ಷಕ್ಕೆ. ಸೊ ಫಾರ್ ಎನ್ ಈಕ್ವಲ್ ಟು 3, ಮೂರನೇ ವರ್ಷಕ್ಕೆ ಕೊಟ್ಟಿರುವಂಥದ್ದು. ನಮಗೆ ಆ್ಯನ್ಯುಯಲ್ ಆವ್ರೇಜ್ ಕಾಸ್ಟ್ ಫಾರ್ ದ ಥರ್ಡ್ ಇಯರ್ ಕೇಳಿದ್ದಾರೆ ಮಕ್ಕಳೇ. ನಮ್ಮ ಆ್ಯನ್ಯುಯಲ್ ಆವ್ರೇಜ್ ಕಾಸ್ಟ್ನ ಫಾರ್ಮುಲಾ ಏನಿದೆ? ಎ ಆಫ್ ಎನ್ ಈಸ್ ಈಕ್ವಲ್ ಟು ಪಿ ಮೈನಸ್ ಎಸ್ ಎನ್ ಪ್ಲಸ್ ಸಮೇಷನ್ ಸಿ ಐ ಡಿವೈಡೆಡ್ ಬೈ ಎನ್ ಇದೆ. ಸೊ ಎ ಆಫ್ 3, ಮೂರನೇ ವರ್ಷಕ್ಕೆ ನಮ್ಮ ಆ್ಯನ್ಯುಯಲ್ ಆವ್ರೇಜ್ ಕಾಸ್ಟ್ ಏನಾಗುತ್ತೆ? ನಮಗೆ ಕೊಟ್ಟಿರುವಂಥದ್ದು 7800 ಪ್ಲಸ್ ನಮ್ಮ ಸಮೇಷನ್ ಸಿ ಐ ಕೊಟ್ಟಿರುವಂಥದ್ದು 4800. ಇದು ಮೂರನೇ ವರ್ಷಕ್ಕೆ ಡಿವೈಡ್ ಮಾಡಿ ಬರೆಯುವ. ಸೊ ದಿಸ್ ವಿಲ್ ಬಿ 7800 ಪ್ಲಸ್ 4800 ಡಿವೈಡೆಡ್ ಬೈ 3 ಮಾಡಿದಲ್ಲಿ 4200. ಡನ್ ಮಕ್ಕಳೇ. ಈ ರೀತಿ ಪ್ರಶ್ನೆ ನೀವು ಕೆಲವೊಮ್ಮೆ 2 ಮಾರ್ಕ್ಸಿಗೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆನಾ? ವೆರಿ ವೆರಿ ಸಿಂಪಲ್. ಇಲ್ಲಿ ಕೊಟ್ಟಿದ್ದು ಡಿಪ್ರಿಸಿಯೇಷನ್ ಕಾಸ್ಟ್ ನಿಮ್ಗೆ ಗೊತ್ತಿರಬೇಕು, ಪಿ ಮೈನಸ್ ಎಸ್ ಎನ್ ಅಂತ. ಕ್ಯುಮುಲೇಟಿವ್ ಮೇಂಟೆನೆನ್ಸ್ ಕಾಸ್ಟ್ಗೆ ಸಮೇಷನ್ ಸಿ ಐ ಅಂತ ಹೇಳ್ತೀವಿ. ಸೊ ಆ್ಯನ್ಯುಯಲ್ ಆವ್ರೇಜ್ ಕಾಸ್ಟ್ ಫಾರ್ ದ ಥರ್ಡ್ ಇಯರ್ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ದು ಮಕ್ಕಳೇ. ಸಿಂಪಲ್. ಓಕೆ ಮಕ್ಕಳೇ, ದಿಸ್ ಈಸ್ ದ ಎಂಡ್ ಆಫ್ ದ ಚಾಪ್ಟರ್. ವೆರಿ ವೆರಿ ಈಸಿ ಮಕ್ಕಳೇ. ಸೊ ನಾವೇನು ಸ್ಟಾರ್ಟ್ ಮಾಡಿದ್ವಿ? ರೀಪ್ಲೇಸ್ಮೆಂಟ್ ಥಿಯರಿ ಅಂದರೆ ಏನು ಅಂತ ಸ್ಟಾರ್ಟ್ ಮಾಡಿದ್ವಿ. ವಾಟ್ ಈಸ್ ದ ನೆಸೆಸಿಟಿ ಆಫ್ ದ ರೀಪ್ಲೇಸ್ಮೆಂಟ್. ಅದಾದಮೇಲೆ ಇಲ್ಲಿ ನಾವು ಡಿಸ್ಕಸ್ ಮಾಡಿದ್ದು ಹಲವಾರು ಇಂಪಾರ್ಟೆಂಟ್ ನೊಟೇಷನ್ಸ್. ನಮ್ಮ ಪರ್ಚೇಸ್ ಕಾಸ್ಟ್ ಅಥವಾ ಕ್ಯಾಪಿಟಲ್ ಕಾಸ್ಟ್ಗೆ ಸಿ ಅಥವಾ ಪಿ,
ಸ್ಕ್ರಾಪ್ ವ್ಯಾಲ್ಯೂಗೆ ರೀಸೇಲ್ ವ್ಯಾಲ್ಯೂ ಅಥವಾ ಸ್ಯಾಲ್ವೇಜ್ ರೇಟ್ ಅಂತ ಕೂಡ ಹೇಳ್ತಾರೆ, SN. ಅದಾದಮೇಲೆ ಮೇಂಟೆನೆನ್ಸ್ ಕಾಸ್ಟ್ ಅಥವಾ ಆಪರೇಟಿಂಗ್ ಕಾಸ್ಟ್, CI. ಅದರ LCF ಕಂಡು ಹಿಡಿದ ಕ್ಯುಮುಲೇಟಿವ್ ವ್ಯಾಲ್ಯೂ ಸಮೇಷನ್ CI. ಮತ್ತು N, ದ ನಂಬರ್ ಆಫ್ ಇಯರ್ಸ್ ದ ಐಟಮ್ ಇಸ್ ಇನ್ ಯೂಸ್. ಇದೆಲ್ಲ ಗೊತ್ತಿದ್ದಾಗ ನಮ್ಮ ಟೋಟಲ್ ಕಾಸ್ಟ್ ಇನ್ಕಮ್ ಕಂಡು ಹಿಡಿದ್ವಿ. ನಮ್ಮ ಟೋಟಲ್ ಕಾಸ್ಟ್ ಫಾರ್ಮುಲಾ ಇದ್ದಿದ್ದು P ಮೈನಸ್ SN ಪ್ಲಸ್ ಸಮೇಷನ್ CI. ಅದನ್ನು ಡಿವೈಡೆಡ್ ಬೈ N ಮಾಡಿದಲ್ಲಿ ಆ್ಯನ್ಯುಯಲ್ ಆ್ಯಾವ್ರೇಜ್ ಕಾಸ್ಟ್ ಬಂತು AN. ಸಿಂಪಲ್ಲ ಮಕ್ಕಳೇ, ವೆರಿ ವೆರಿ ಈಸಿ ಚಾಪ್ಟರ್ ಇದೆ, ಸರಿಯಾಗಿ ಪ್ರಾಕ್ಟೀಸ್ ಮಾಡಿ. ಆದಷ್ಟು ಬೇಗ ನಾನು ನಿಮಗೆ ನೆಕ್ಸ್ಟ್ ಚಾಪ್ಟರ್ ಒಟ್ಟಿಗೆ ಬರ್ತೀನಿ ಮಕ್ಕಳೇ, ವಿಚ್ ಇಸ್ ಇನ್ವೆಂಟ್ರಿ ಥಿಯರಿ. ಬೆಸ್ಟ್ ಲಕ್ ಮಕ್ಕಳೇ, ನಿಮ್ಮ ಸಾಧನೆನೇ ನಮ್ಮ ಗೆಲುವು. ಟೇಕ್ ಕೇರ್ ಮಕ್ಕಳೇ, ಲವ್ ಯು ಆಲ್.